ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ಜಗಗಳು ಚೈತನ್ಯ ಮರೆತು, ಜಗಗಳು ಚೈತನ್ಯ ಮರೆತು ಅಂಗಪರವಶವಾದವು, ಅಂಗಪರವಶವಾದವು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ತಳಕ ತುದುಕವು ಕೇರಿ ಬಂದು ತುಳುಕಿ ಚೆಲ್ಲಾಡಿ ನಿಂದಲು ಯಮುನೆ. ಮೇಲೆ ಮೇಲೋಡಿ ಮೇಗಾಲಿ ಬೀಸಿ, ಮೇಲೆ ಮೇಲೋಡಿ ಮೇಗಾಲಿ ಬೀಸಿ ಕಲ್ಲು ಕರಗಿ ನೀರಾದವು, ಕಲ್ಲು ಕರಗಿ ನೀರಾದವು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ಜಗಗಳು ಚೈತನ್ಯ ಮರೆತು, ಜಗಗಳು ಚೈತನ್ಯ ಮರೆತು ಅಂಗಪರವಶವಾದವು, ಅಂಗಪರವಶವಾದವು. ನಲಿನ ಚಂಪಕ ನಾಗ ಪುನಾಕ ಪಟಿಲ ಸೇವಂತಿ ಕುಂದ ಬಕುಳವು ಮಲತಿ ಜಾಜಿ ಪರಿಮಳಗೊಂಡಿತು, ಮಲತಿ ಜಾಜಿ ಪರಿಮಳಗೊಂಡಿತು ನೀಲಾಂಗನಂಗ್ರಿಗೆ ಎರಗಿದವು, ನೀಲಾಂಗನಂಗ್ರಿಗೆ ಎರಗಿದವು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ಜಗಗಳು ಚೈತನ್ಯ ಮರೆತು, ಜಗಗಳು ಚೈತನ್ಯ ಮರೆತು ಅಂಗಪರವಶವಾದವು, ಅಂಗಪರವಶವಾದವು. ದಾಮವನಮಾಲೆ ಬಹಿರ್ಭೂಷಿತ ಸ್ವಾಮಿ ಪುರಂದರ ವಿಠಲರಾಯನು, ರಾಮವನಮಾಲೆ ಬಹಿರ್ಭೂಷಿತ ಸ್ವಾಮಿ ಪುರಂದರ ವಿಠಲರಾಯನು. ನಾಮಕ್ರಿಯೆ ಮೇಧರಂಜಿನಿ ಪಾಡೆ, ನಾಮಕ್ರಿಯೆ ಮೇಧರಂಜಿನಿ ಪಾಡೆ ಸಾಮವೇದ ನಮೋ ನಮೋ, ಸಾಮವೇದ ನಮೋ ನಮೋ. ರಂಗಕೊಳಲಾನೂದಲಾಗಿ ಮಂಗಳಮಯವಾಯಿತು ಧರೆಯು. ಜಗಗಳು ಚೈತನ್ಯ ಮರೆತು, ಜಗಗಳು ಚೈತನ್ಯ ಮರೆತು ಅಂಗಪರವಶವಾದವು, 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 ಅಂಗಪರವಶವಾದವು. ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಮೃಗ್ಯ ಗಣೇಶಾಭಿಧಾಮೆ ವಿಧತ್ತಾಂ ಶ್ರಿಯಂ ಕಾಪಿ ಕಲ್ಯಾಣಮೂರ್ತಿ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಓಂ ಹರಿಃ ತತ್ಸತ್. ಅಥ ದ್ವಾದಶೋಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ. ಶ್ರೀಭಗವಾನ್ ಉವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತಾ ಉಪಾಸತೆ ಶ್ರದ್ಧಯಾ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ. ಯೇ ತ್ವಕ್ಷರಮನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂ ಚ ಕೂಟಸ್ಥಮಚಲಂ ಧ್ರುವಂ ಸನ್ನಿಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೆ ರತಾಃ.
क्लेशोऽधिकतरस्तेषाम् अव्यक्तासक्तचेतसाम् अव्यक्ता हि गतिर्दुःखम् देहवद्भिरवाप्यते ये तु सर्वाणि कर्माणि मयि सन्न्यस्य मत्पराः अनन्येनैव योगेन मां ध्यायन्त उपासते तेषामहं समुद्धर्ता मृत्युसंसारसागरात् भवामि न चिच्चिरात् पार्थ मय्यावेशितचेतसाम् मय्येव मन अधत्स्व मयि बुद्धिं निवेशय निवसिष्यसि मय्येव अत ऊर्ध्वं न संशयः अथ चित्तं समाधातुं न शक्नोषि मयि स्थिरम् अभ्यासयोगेन ततः मामिच्छाप्तुं धनञ्जय अभ्यासेऽप्यसमर्थोऽसि मत्कर्म परमो भव मदर्थमपि कर्माणि कुर्वन् सिद्धिमवाप्स्यसि अथैतदप्यशक्तोऽसि कर्तुं मद्योगमाश्रितः सर्वकर्मफलत्यागं ततः कुरु यतात्मवान् श्रेयो हि ज्ञानमभ्यासात् ज्ञानाध्यानं विशिष्यते ध्यानात् कर्मफलत्यागः त्यागाच्छान्तिरनन्तरम् अद्वेष्टा सर्वभूतानां मैत्रः करुण एव च निर्ममो निरहङ्कारः समदुःखसुखं क्षमी सन्तुष्टः सततं योगी यतात्मा दृढनिश्चयः मय्यर्पितमनो बुद्धिः यो मद्भक्तः प्रियः यस्मान्नो द्विजते लोकः लोकान्नो द्विजते च यः हर्षामर्षभयोद्वेगैः मुक्तो यः स च मे प्रियः अनपेक्षः शुचिर्दक्षः उदासीनो गतव्यतः सर्वारंभ परित्यागी यो मद्भक्तः स मे प्रियः यो न हृष्यति न द्वेष्टि न शोचति न काङ्क्षते शुभाशुभ परित्यागी भक्तिमान् यः सम मे प्रियः समशत्रौ च मित्रे च तथा मानापमानयोः शीतोष्णसुखदुःखेषु समः संगविवर्जितः तुल्यनिन्दास्तुतिर्मौनी सन्तुष्टो येन केनचित् अनिकेतः स्थिरमतिः भक्तिमान् मे प्रियो नरः ये तु धर्म्यामृतमिदं यथोक्तं पर्युपासते श्रद्धाना मत्परमाः भक्तास्तेतीव मे प्रियाः। ओम तत्सत् इति श्रीमद्भगवद्गीतासु उपनिषत्सु ब्रह्मविद्यायां योगशास्त्रे श्रीकृष्णार्जुनसंवादे भक्तियोगो नाम द्वादशोऽध्यायः। अथ त्रयोदशोऽध्यायः क्षेत्रक्षेत्रज्ञविभागयोगः। अर्जुन उवाच प्रकृतिं पुरुषं चैव क्षेत्रं क्षेत्रज्ञमेव च एतद्वेदितुमिच्छामि ज्ञानं ज्ञेयं च केशव। ಇವತ್ತು 12ನೇ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗ. ನಾವು ಈ ವೇಳೆಗಾಗಲೇ ಕಳೆದ ವಾರ 11ನೇ ಅಧ್ಯಾಯವನ್ನು ಪೂರ್ತಿಗೊಳಿಸಿ 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗ. ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಅರ್ಜುನ ಕೃಷ್ಣನನ್ನು ಕೇಳಿರ್ತಾನೆ. ಹಿಂದಿನ ವಿಭೂತಿ ಯೋಗಗಳಲ್ಲಿ ಕೃಷ್ಣ ಹೇಳಿರ್ತಾನೆ, ನಾನು ಸಮಾನ ಮನಸ್ಕ ವಸ್ತುಗಳಲ್ಲಿ ಬೇರೆ ಬೇರೆ ವಿಧದ ಜಾತಿ ಇರುವಂತಹ ಬೇರೆ ಬೇರೆ ಇದರಲ್ಲಿ ನನ್ನ ವಿಭೂತಿಯ ಇರ್ತದೆ
ಯಾವುದರಲ್ಲಿ ಹೇಗೆ ಇರುತ್ತೆ ಅಂತ ಪ್ರತಿಯೊಂದರಲ್ಲೂ ಅವನು ಪ್ರತಿಯೊಂದನ್ನು ನನ್ನ ಏನು ಹೇಳ್ತಾರೆ, ನನ್ನ ಇರುವಿಕೆ ಹೇಗೆ ವಿಶೇಷವಾಗಿದೆ ಅನ್ನೋದನ್ನು ವಿಭೂತಿ ಯೋಗದಲ್ಲಿ ಹೇಳಿದ್ದಾನೆ. ಆ ವಿಭೂತಿ ಯೋಗದಲ್ಲಿ ಅವನು ಹೇಳಿದ್ದನ್ನು ಆವಾಗ ಅರ್ಜುನನಿಗೆ ಏನಾಗುತ್ತೆ, ನಾನು ಅದನ್ನು ನೋಡಬೇಕು ಅಂತ ಮನಸ್ಸಾಗತ್ತೆ. ಹಾಗೆ ನೋಡಬೇಕು ಅಂತ ಮನಸ್ಸಾದಾಗ ಅವನು ಮತ್ತೆ ಕೇಳ್ತಾನೆ, ಕೃಷ್ಣ ನಿನಗೆ ನಾನು ನಿಜವಾಗಿಯೂ ನಾನು ನಿನಗೆ ಅದನ್ನು ನೀನು ಹೇಳಿದಂತಹ ವಿಭೂತಿಗಳನ್ನು ನನಗೆ ನೋಡಬೇಕು ಅಂತ ಆಸೆಯಾಗಿದೆ. ನಾನು ನಿಜವಾಗ್ಲೂ ಅರ್ಹನಾಗಿದ್ದರೆ ನನಗೆ ನೀನು ತೋರಿಸ್ಬಲ್ಲೆಯ ಅಂತ ಕೇಳ್ತಾನೆ. ಹಾಗೆ ಅವನು ಹೋಗಿ ಅತ್ಯಂತ ದಯನೀಯವಾಗಿ ಕೇಳ್ತಾನೆ, ನಾನು ನಿಜವಾಗ್ಲೂ ಅದನ್ನು ನೋಡಲಿಕ್ಕೆ ನಾನು ಅರ್ಹ ಅಂತ ನಿನಗೆ ಅನಿಸಿದರೆ ನನಗೆ ತೋರಿಸು ಅಂತ ಹೇಳ್ತಾನೆ. ಹಾಗೆ ಆವಾಗ ಕೃಷ್ಣ ಏನು ಹೇಳ್ತಾನೆ, ಭಕ್ತೋಸಿ ಮೇ ಪ್ರಿಯ, ನೀನು ನನ್ನ ಎಲ್ಲ ಭಕ್ತರಲ್ಲಿ ನೀನು ಅತ್ಯಂತ ಪ್ರಿಯನಾದವನು ನೀನು ನನಗೆ, ಅದರಿಂದಾಗಿ ನಾನು ನಿನಗೆ ವಿಶ್ವರೂಪನ ನಾನು ತೋರಿಸ್ತೇನೆ, ನೋಡು ಅಂತ ಹೇಳ್ಕೊಂಡು ವಿಶ್ವರೂಪನ ತೋರಿಸ್ತಾನೆ. ಹಾಗೆ ವಿಶ್ವರೂಪದಲ್ಲಿ ಭಗವಂತನ ವಿಶ್ವರೂಪವನ್ನು ನೋಡಿಕೊಂಡು ಅವನು ವಿಧವಿಧವಾದ ಆಕಾರ, ವಿಧವಿಧವಾದ ಮುಖಗಳು, ವಿಧವಿಧವಾದ ಭಗವಂತನ ಇದು ಏನು ಹೇಳ್ತಾರಲ್ಲ ವಿಭೂತಿಗಳು, ಬೇರೆ ಬೇರೆ ಅವನು ಏನೆಲ್ಲ ಹೇಳಿದ್ದಾನೆ ವಿಭೂತಿಯಲ್ಲಿ ಅದನ್ನು ಪೂರ್ತಿ ಎಲ್ಲವನ್ನು ಅವನು ನೋಡ್ತಾನೆ. ನೋಡಿದಾಗ ಅವನು ನಿಜವಾಗ್ಲೂ ಅತ್ಯಂತ ಆಶ್ಚರ್ಯಚಕಿತನಾಗಿ, ಅಂದರೆ ಅವನ ಮೈಯೆಲ್ಲ ರೋಮಾಂಚಿತನಾಗಿ ಅವನು ನೋಡ್ತಾನೆ. ನೋಡಿಕೊಂಡು ಭಕ್ತಿಯಿಂದ ಕೈ ಮುಗಿದುಕೊಂಡು ಹೇಳ್ತಾನೆ, ಭಗವಂತ ನೀನು ಯಾರು ಅಂತ ಕೇಳ್ತಾನೆ. ಆವಾಗ ವಿಶ್ವರೂಪ ಸಂದರ್ಶನ, ಯಾರು ನೀನು ಯಾರು ನನಗೆ ಗೊತ್ತಾಗ್ತಾ ಇಲ್ಲ ಅಂದರೆ ಅವನು ಹೇಳ್ತಾನೆ, ನಾನೇ ಸ್ವತಃ ಕಾಲ ನಾನು ಅಂತ ಹೇಳ್ತಾನೆ. ಯಾರು? ಕೃಷ್ಣ ಹೇಳ್ತಾನೆ, ಭಗವಂತ ಹೇಳ್ತಾನೆ, ನಾನು ಸ್ವತಃ ಕಾಲನೇ ನಾನು, ನೋಡು ಅಂತ. ಯಾಕಂದರೆ ಎಲ್ಲ ಜೀವರಾಶಿಗಳು ಅವನ ವಿಶ್ವರೂಪದ ಬಾಯಿಯೊಳಗೆ ಹೋಗ್ತಾ ಇದೆ. ಕೆಲವರು ಅತ್ಯಂತ ಭಕ್ತಿಯಿಂದ ಭಜಿಸ್ತಾ ಇದ್ದಾರೆ, ಅತ್ಯಂತ ಆಶ್ಚರ್ಯಚಕಿತವಾಗಿ ಭಕ್ತಿಯಿಂದ ಎಲ್ಲರೂ ಆ ಭಗವಂತನ ಧ್ಯಾನವನ್ನು ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅವನು ನೋಡ್ತಾ ಇದ್ದಾನೆ. ಸ್ವತಃ ಅವನು ಮತ್ತು ಕೃಷ್ಣನನ್ನು ಅವನ ವಿಶ್ವರೂಪದಲ್ಲಿ ನೋಡ್ತಾನೆ. ಇದನ್ನೆಲ್ಲ ನೋಡಿದಾಗ ನೀನು ಯಾರು ಅಂತ ಅವನಿಗೆ ನಿಜವಾಗ್ಲೂ ಅವನು ಭಯದಿಂದ ಅವನು ಕೇಳ್ತಾನೆ, ನೀನು ಯಾರು ಇದು ಹೇಳು. ಆಗ ಹೇಳ್ತಾನೆ, ನಾನೇ ಸ್ವತಃ ಕಾಲನು ಅಂತ ಅವನು ಹೇಳ್ತಾನೆ, ಕೃಷ್ಣ ಹೇಳ್ತಾನೆ. ಹಾಗೆ ಅದನ್ನೆಲ್ಲ ಕೇಳಿಕೊಂಡು ಅವನು ಮತ್ತೆ ಹೇಳ್ತಾನೆ, ನನಗೆ ಇದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ, ಕೊನೆಗೆ ನಿನ್ನ ಮೊದಲನೇ ರೂಪವನ್ನೇ ತೋರಿಸು ಅಂತ ಹೇಳ್ಕೊಂಡು ಮತ್ತೆ ಅವನ ಮೊದಲನೇ ರೂಪವನ್ನೇ ತೋರಿಸ್ತಾನೆ. ತೋರಿಸಿದಾಗ ಮತ್ತೆ ಅವನು ಹಾಗೆ ಮುಂದುವರಿತಾ ಹೋಗುತ್ತೆ. ಆಮೇಲೆ ಪ್ರತಿಯೊಂದು ಅದು ಹೇಳಿದಲ್ಲ, ಹಿಂದಿನ ಇದರಲ್ಲಿ ಎಲ್ಲ ಯಾರನ್ನ ಅಲ್ಲಿರುವಂಥ ದ್ರೋಣಾಚಾರ್ಯರು, ಕರ್ಣ ಅವರನ್ನೆಲ್ಲ ಆ ಬಾಯಿಯೊಳಗಡೆ ಹೋಗುವುದನ್ನು ಸಹ ನೋಡಿದ್ದಾನೆ. ನೋಡಿಕೊಂಡು ಕೊನೆಗೆ ಅವನು ಹೇಳ್ತಾನೆ, ಸಾಕು ಮಾಡು, ನನಗೆ ನೋಡೋಕ್ಕಾಗ್ತಾ ಇಲ್ಲ, ನನ್ನ ಮಾಮೂಲಿ ರೂಪವನ್ನೇ ತೋರಿಸು ಅಂತ. ಹಾಗೆ ಮತ್ತೆ ಮಾಮೂಲಿ ರೂಪವನ್ನು ತೋರಿಸ್ಕೊಂಡು ಮತ್ತೆ ಕೇಳ್ತಾನೆ, ಭಕ್ತಿ ಯಾವ ಥರ ನಿನ್ನನ್ನು ನಾವು ಪೂಜೆ ಮಾಡಬೇಕು, ನಿನ್ನನ್ನು ನಾವು ಪಡೆಯಬೇಕು ಅಂದರೆ, ನಾನು ನಿನ್ನನ್ನು ತಡಬೇಕು ಅಂದರೆ ನಾವು ಯಾವ ಥರ ನಾವು ಮಾಡಬೇಕು ಭಕ್ತಿ ಅಂತ. ಹಾಗೆ ಮುಂದೆ ಭಗವಂತ ಹೇಳಕ್ಕೆ ಶುರು ಹಚ್ಕೊತಾನೆ, ಯಾವ ಥರ ಭಕ್ತಿ ಮಾಡಬೇಕು ಅಂತ ಹೇಳ್ಕೊಂಡು ಈ ಭಕ್ತಿ ಯೋಗ ಇವತ್ತಿಂದ ಶುರುವಾಗುತ್ತೆ. ಹಾಗೆ ಭಕ್ತಿ ಯಾವಾಗ ಹೇಳುವಾಗ ಅವನು ಹೇಳ್ತಾನೆ, ಭಗವಂತ ನಿನ್ನ ಈ ಸ್ವರೂಪವನ್ನು ನಾನು ಸಗುಣ ಸ್ವರೂಪ, ಇದನ್ನು ನಾನೇ ಭಜನೆ ಮಾಡಬೇಕಲ್ಲ, ನಿರ್ಗುಣ ಸ್ವರೂಪವನ್ನು ಮಾಡಿದ್ರೆ ಸಹ ನನಗೆ ಯಾವುದು ಶ್ರೇಷ್ಠ, ನಿರ್ಗುಣ ಸ್ವರೂಪವನ್ನು ಸಹ ನಾನು ಮಾಡ್ಬೋದಾ ಅಂತ. ಅಂದರೆ ಈ ಸ್ವರೂಪದಲ್ಲಿ ನೀನು ನನಗೆ ಎಲ್ಲನೂ ಕೊಡ್ತೀಯಾ ಅಂತ ಹೇಳ್ತಾರೆ. ನಿಂದು ಇನ್ನೊಂದು ಸ್ವರೂಪ ಏನಾದರೂ ಇದೆಯಾ ಅಲ್ಲಿ? ಇದರಲ್ಲಿ ಏನಾಗುತ್ತೆ ಅಂದರೆ ನಿರ್ಗುಣ ಸ್ವರೂಪಗಳು ಅಂದರೆ ಬೇರೆ ಬೇರೆ ಭಗವಂತನ ಬೇರೆ ಸ್ವರೂಪಗಳಲ್ಲಿ ಸಹ ಭಗವಂತನ ಪೂಜೆ ಮಾಡ್ಬೋದಾ ಅಂತ, ಅದಕ್ಕೆ ಇದನ್ನೇನಾದರೂ ಇದೆಯಾ ಅಂತ. ಹಾಗೆ ಮಧ್ವಾಚಾರ್ಯರು ಹೇಳ್ತಾರಂತೆ, ಅದನ್ನು ಯಾವ ಥರ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಮುಂದೆ ಅವರು ಹೇಳಿದ್ದಾರೆ ಏನಂದರೆ, ಭಗವಂತನ ನಿರ್ಗುಣ ಸ್ವರೂಪಗಳು ಅಂದರೆ ಭಗವಂತನ ಜೊತೆ ಶ್ರೀ ಲಕ್ಷ್ಮಿಯೂ ಇರ್ತಾಳಂತೆ, ಶ್ರೀ ಲಕ್ಷ್ಮಿ. ಹಾಗೆ ಲಕ್ಷ್ಮಿಯೂ ಸಹ ಈ ಭಗವಂತನು ಏನು ಎಲ್ಲ ನಮಗೆ ಕೊಡ್ತಾರಲ್ಲ, ಎಲ್ಲ ಮೋಕ್ಷದಿಂದ ಹಿಡಿದು ಪ್ರತಿಯೊಂದು ನಿರಾಕಾರ ಸ್ವರೂಪವಾದ ಎಲ್ಲ ಈ ಪ್ರಪಂಚವನ್ನೇ, ಎಲ್ಲ ಬ್ರಹ್ಮಾಂಡವನ್ನೇ ಆವರಿಸಿಕೊಂಡು ಲಕ್ಷ್ಮಿ ಸಹ ಇದ್ದಾಳಂತೆ. ಹಾಗೆ ಲಕ್ಷ್ಮಿಯನ್ನು ಯಾರು ಪೂಜೆ ಮಾಡ್ತಾರೋ ಅವಳು ಸಹ ಅದನ್ನು ಕೊಡುವಂತಹ ಅವಳಿಗೆ ಪವರ್ ಇದೆ, ಅವಳು ಕೊಡ್ತಾ ಇದ್ದಾಳೆ ಅಂತ. ಯಾರು ಲಕ್ಷ್ಮೀನ ಪೂಜೆ ಮಾಡೋರು ಸಹ ಕೆಲವರು ಇರ್ತಾರಂತೆ, ಬರೀ ಲಕ್ಷ್ಮೀನ ಮಾತ್ರ ಪೂಜೆ ಮಾಡೋರು ಸಹ ಇರ್ತಾರಂತೆ. ಆದರೆ ಅದು ಸಹ ಮಾಡ್ಬೋದು ಅಂತ ಹೇಳ್ತಾನೆ. ಆದರೆ ಅಲ್ಲಿ ಸಹ ನೀನು ಮಾಡಿದಾಗ ಸಹ ಜೊತೆಗೆ ನನ್ನನ್ನೂ ಮಾಡಬೇಕು. ನನ್ನನ್ನು ಮಾಡದೆ ಬರೇ ಲಕ್ಷ್ಮೀನ ನೀನು ಪೂಜೆ ಮಾಡಿದರೆ ಆ ನಿನ್ನ ಪೂಜೆ ಅದು ವ್ಯರ್ಥ. ಅದಕ್ಕೆ ಏನೂ ಸ್ವತಃ ಏನೂ ಲಾಭ ಇಲ್ಲ. ಅದರಿಂದಾಗಿ ನಿನಗೇನು ಆ ಪೂಜೆ ಅದರಿಂದಾಗಿ ಏನೂ ನಿನಗೆ ಏನು ಹೇಳ್ತಾರಲ್ಲ, ಮೋಕ್ಷಕಾರಕ ಅಂತ ಹೇಳ್ತಾರಲ್ಲ, ಅದು ಯಾವಾಗಲೂ ನಿನಗೆ ಸಿಗುವುದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಸ್ವತಃ ಲಕ್ಷ್ಮಿ ಅದನ್ನು ಸ್ವೀಕರಿಸೂ ಸಹ ಇಲ್ಲ ಅಂತ ಹೇಳ್ತಾನೆ. ಯಾವಾಗ ಹೇಳ್ತಾರೆ, ಲಕ್ಷ್ಮೀ ರಮಣ, ಲಕ್ಷ್ಮಿ ಮತ್ತು ಜನಾರ್ದನ ಸ್ವಾಮಿ ಅಂದರೆ ಲಕ್ಷ್ಮೀ ರಮಣ ನಾರಾಯಣ ಜೊತೆಯಲ್ಲೇ ಇದ್ದರೆ ಮಾತ್ರನೇ ಅದಕ್ಕೆ ಒಂದು ಫಲ. ಹಾಗೆ ಲಕ್ಷ್ಮೀನ ಪೂಜೆ ಮಾಡೋರು ಲಕ್ಷ್ಮೀ ನಾರಾಯಣನ ಇಬ್ಬರು ಜೊತೆಯಲ್ಲೇ ಮಾಡ್ತಾರೆ. ಹಾಗೆ ಬರೇ ಲಕ್ಷ್ಮೀನೇ ಮಾಡಿದ್ರೆ ಅದಕ್ಕೆ ಇದು ಸಿಗುವುದಿಲ್ಲ ಅಂತ ಸಿಗ್ತಾರೆ. ಹಾಗೆ ಮುಂದೆ ಹೇಳ್ತಾನೆ, ಯಾಕಂದರೆ ಹಾಗೆ ಹೇಳ್ಕೊಂಡು ಹೋಗ್ತಾನೆ ನೋಡಿ. ಅವನು ಕೇಳ್ತಾನೆ ಯಾವ ಥರ ಮಾಡಬೇಕು ಅಂತ. ಇಲ್ಲಿ ಅವನು ಹೇಳ್ಕೊಂಡು ಹೋಗ್ತಾನೆ, ಅರ್ಜುನ ನನ್ನಲ್ಲಿಯೇ ನೀನು ನಿಲ್ಲಿಸಿ ಪೂರ್ಣ ಭಕ್ತಿಯಿಂದ ನನ್ನನ್ನು ಸುಗುಣ ಎಡೆಬಿಡದೆ ಭಜಿಸುವವರೇ ಶ್ರೇಷ್ಠರು ಎಂದು ಅವನು ಹೇಳ್ತಾನೆ. ನನ್ನನ್ನು ಮಾಡಿದ್ರೆ ಶ್ರೇಷ್ಠ,
ಅಂತ ಹೇಳ್ತಾನೆ. ಅವನು ಕೇಳಿದ್ದಕ್ಕೆ ಮಾಡ್ಬೋದು ಅಂತ ಹೇಳ್ತಾನೆ, ಬಟ್ ಆದರೆ ನನ್ನನ್ನು ಮಾಡಿದ್ರೆ ಶ್ರೇಷ್ಠ ಅಂತ ಮತ್ತೆ ಒತ್ತಿ ಹೇಳ್ತಾನೆ ಹೇಗೆ ಇದು ಮಾಡಬೇಕು ಅಂತ. ಮುಂದೆ ಬರುತ್ತೆ ನೋಡಿ, ಹಾಗೆ ಹೇಳ್ತಾನೆ, ನನ್ನ ನಿರ್ಗುಣ ಸ್ವರೂಪವನ್ನು ಅಕ್ಷರವು ಅಂದರೆ ಅಕ್ಷರ ಅಂದರೆ ನಾಶವಿಲ್ಲದಂಥದ್ದು ಅಕ್ಷರ, ಆ ಅಕ್ಷರ, ಓಕೆ, ನಾಶವಿಲ್ಲದಂಥ ಅಕ್ಷರ, ಅಗೋಚರವು, ಕೂಟಸ್ಥವು, ಅಚಿಂತ್ಯವು, ಆಮೇಲೆ ಸರ್ವವ್ಯಾಪಕ, ಅಚಲವು, ಶಾಶ್ವತವು ಎಂಬುದಾಗಿ ಯಾರು ಉಪಾಸಿಸುವರೋ ಮತ್ತು ಯಾರು ನಮ್ಮ ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿಕೊಂಡು ಯಾವಾಗಲೂ ಸಮಚಿತ್ತದಿಂದ ಎಲ್ಲ ಜೀವರಾಶಿಗಳ ಹಿತಕ್ಕಾಗಿ ಬದುಕುತ್ತಾರೋ ಅವರು ನನ್ನನ್ನೇ ಪಡೆಯುತ್ತಾರೆ ಅಂತ ಹೇಳ್ತಾನೆ. ಓಕೆ, ಇದು ನಾವು ಹಿಂದಿನ ಅಧ್ಯಾಯದಲ್ಲೂ ಹೇಳ್ಕೊಂಡೇ ಬಂದಾನೆ, ಮತ್ತೆ ಇದು ರಿಪೀಟ್ ಮಾಡಿಕೊಂಡೇ ಹೇಳ್ತಾನೆ. ಹಾಗೆ ಮುಂದೆ ಹೇಳ್ತಾನೆ, ಯಾರ ಅವ್ಯಕ್ತ ಸ್ವರೂಪನಾದ ಉಪಾಸಕರಿಗೆ ಕಷ್ಟವೂ ಹೆಚ್ಚು. ಅದೇ ನನ್ನ ಅವ್ಯಕ್ತ ಸ್ವರೂಪವನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಕಷ್ಟವೂ ಹೆಚ್ಚು. ಹಾಗೆ ದೇಹಾಭಿಮಾನ ಉಳ್ಳವರಿಗೆ ನಿರ್ಗುಣ ಉಪಾಸನೆಯಲ್ಲಿ ಬುದ್ಧಿಯನ್ನು ಸ್ಥಿರವಾಗಿಟ್ಟು ಅವ್ಯಕ್ತನನ್ನು ಹೊಂದುವುದು ಕಷ್ಟ ಅಂತ ಹೇಳ್ತಾರೆ. ನೋಡಿ, ಇದು ಯಾರ್ಯಾರು ದೇಹಾಭಿಮಾನ ಉಳ್ಳವರಿಗೆ ಅವ್ಯಕ್ತ ಸ್ವರೂಪವನ್ನು ಹೊಂದುವುದಷ್ಟು ಸುಲಭ ಇಲ್ಲ, ಕಷ್ಟ ಅದು ಅಂತ ಹೇಳ್ತಾನೆ. ಹಾಗೆ ಮುಂದೆ ಹೇಳ್ತಾನೆ, ತಮ್ಮ ಎಲ್ಲ ಕೆಲಸಗಳನ್ನು ನನಗೆ ಅರ್ಪಿಸಿ ನಾನೇ ಸರ್ವೋತ್ತಮ ಎಂದು ಭಾವಿಸಿ ಅನನ್ಯವಾದ ಯೋಗದಿಂದ ನನ್ನನ್ನೇ ಭಜಿಸುತ್ತಾರೋ ಅಂಥವರನ್ನು, ಅಂದರೆ ನನ್ನಲ್ಲೇ ಮನಸ್ಸಿಟ್ಟ ಈ ಭಕ್ತರನ್ನು ಮೃತ್ಯು ಸಂಸಾರ ಸಾಗದೆ ನಾನು ಹೆಚ್ಚು ತಡವಿಲ್ಲದೆ ಉದ್ಧಾರ ಮಾಡುತ್ತೇನೆ. ಇದೇ ನಾವು 9ನೇ ಅಧ್ಯಾಯದಲ್ಲಿ ನಾವು ಹೇಳಿದ್ದೇವಲ್ಲ ಆವಾಗಲೇ, ಅನನ್ಯಾಶ್ಚಿಂತಯಂತೋಮ, ಮತ್ತೆ ನಾನು ರಿಪೀಟ್ ಮಾಡ್ತೇನೆ. ನಾನು ಅದರಲ್ಲಿ ಅವನು ಹೇಳ್ತಾನಲ್ಲ, ನನ್ನ ಅನಂತ ಭಕ್ತಿಯಿಂದ ಅನನ್ಯ ಭಕ್ತಿಯಿಂದ ಯಾರು ಪೂಜಿಸ್ತಾರೋ ಅವರ ಯೋಗಕ್ಷೇಮವನ್ನು ನಾನೇ ನೋಡ್ಕೊಳ್ತೇನೆ. ಅದೇ ಇಲ್ಲಿ ರಿಪೀಟ್ ಆಗುತ್ತೆ ನೋಡಿ, ಇಲ್ಲಿಗೆ ಹೇಳ್ತಾನೆ, ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ನನಗೆ ಅರ್ಪಿಸಿ ಯಾರು ಮಾಡ್ತಾರೋ. ನೋಡಿ, ಇದು 12:6 ಮತ್ತು 12:7 ಶ್ಲೋಕ, 6ನೇ ಮತ್ತು 7ನೇ ಶ್ಲೋಕ ಸೇಮ್ ಅದೇ ಇಲ್ಲಿ ರಿಪೀಟ್ ಆಗುತ್ತೆ, ಮತ್ತೆ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ನೀನು ನನ್ನಲ್ಲಿಯೇ ಮನಸ್ಸಿಡು, ಇನ್ನೊಂದು ರೂಪನ ನೀನು ಇದು ಮಾಡೋ ಅವಶ್ಯಕತೆ ಇಲ್ಲ, ನನ್ನಲ್ಲೇ ಮನಸ್ಸಿಡು, ಬುದ್ಧಿಯನ್ನು ನನ್ನಲ್ಲೇ ಸ್ಥಿರವಾಗಿಟ್ಕೋ. ಈ ರೀತಿ ನೀನು ಮಾಡುವುದಾದರೆ ನಿನಗೆ ಶ್ರೇಯಸ್ಸಾಗತ್ತೆ, ನೀ ನನ್ನಲ್ಲೇ ನಿವಾಸ ಮಾಡುವೆ ಅಂತ ಹೇಳ್ತಾನೆ. ಮತ್ತೆ ಮುಂದೆ ಹೋಗ್ತಾನೆ, ಒಂದು ವೇಳೆ ನಿನಗೆ ಮತ್ತೆ ಇದರಲ್ಲಿ ಮತ್ತೆ ಸಮಸ್ಯೆ ಅಂದರೆ ಎಲ್ರಿಗೂ ಹಾಗೆ ಅಲ್ವಾ, ತುಂಬಾನೇ ನಮ್ಮ ಮನಸ್ಸು ಅನ್ನೋದು ಚಂಚಲ. ಮನಸ್ಸೆಂಬುದು ಮರ್ಕಟ ಅಂದರೆ ಕೋತಿ, ಮನಸ್ಸು ಕೋತಿಗಳ ಥರ ಓಡಾಡ್ತಾ ಇರ್ತಂತೆ ಆ ಕಡೆ. ಅದನ್ನು ನಾವು ಒಂದೇ ಕಡೆ ಇಟ್ಕೊಳ್ಳೋದು ಭಾರಿ ಕಷ್ಟ ಅಲ್ವಾ. ಆವಾಗ ಹೇಳ್ತಾನೆ, ಅದು ಬೇರೆ ಕಲಿಯುಗದಲ್ಲಂತೂ ನಮಗೆ ಇನ್ನೂ ಕಷ್ಟ. ಹಿಂದಿನ ಯುಗಗಳಲ್ಲೆಲ್ಲ ಜನರು ತುಂಬ ಸಾಧನೆಗಳನ್ನು ಮಾಡಿರೋರು, ಅವರಿಗೆಲ್ಲ ಒಂದು ಏನು ಹೇಳ್ತಾರಲ್ಲ, ಒಂದು ಮನಸ್ಸು ಒಂದು ಕೇಂದ್ರೀಕರಣೆ ಮಾಡುವಂಥದ್ದು ಇದಿತ್ತು. ಬಟ್ ಕಲಿಯುಗದಲ್ಲಿ ನಮಗೆಲ್ಲ ಸಾಮಾನ್ಯ ಮನುಷ್ಯರು ನಮಗೆಲ್ಲ ಭಾರಿ ಕಷ್ಟ. ಅದರಿಂದಾಗಿ ಭಗವಂತನ ಒಂದೇ ಧ್ಯಾನ ಇಟ್ಕೊಂಡು ಒಂದೇ ಇದರಲ್ಲಿ ಮಾಡೋದು ಕಷ್ಟ. ಅದಕ್ಕೆ ಹೇಳ್ತಾನೆ, ನಿನಗೆ ಸ್ಥಿರವಾದ ಮಾಡಲಿಕ್ಕೆ ಇಲ್ಲದಿದ್ದರೆ ಕೊನೆಯದಾಗಿ ಅಭ್ಯಾಸ ಎಂಬ ಯೋಗವನ್ನು ಮಾಡು, ಪ್ರಾಕ್ಟೀಸ್ ಮಾಡು ಅಂತ ಹೇಳ್ತಾನೆ. ಆ ಮೂಲಕ ನನ್ನನ್ನು ಪಡೆಯಲು ಇಚ್ಛಿಸಿ ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಪ್ರಾಕ್ಟೀಸ್ ಮಾಡು, ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡು ಇರು ಅಂತ ಹೇಳ್ತಾನೆ. ಅಭ್ಯಾಸ ಮಾಡು ಅಂತ ಹೇಳ್ತಾನೆ. ಅಭ್ಯಾಸ ಯೋಗ ಸಹ ನಿನಗೆ ಮಾಡ್ಲಿಕ್ಕೆ ಆಗದೆ ಇದ್ರೆ ನೋಡಿ, ಎಷ್ಟು ಅವನು ಒಳ್ಳೊಳ್ಳೆ ಸುಲಭ ವಿಧಗಳನ್ನು ಹೇಳ್ಕೊಡ್ತಾನೆ. ಅಭ್ಯಾಸ ಯೋಗ ಸಹ ನೀನು ಮಾಡ್ಲಿಕ್ಕೆ ಆಗದೆ ಇದ್ರೆ ನೀನು ಮಾಡುವ ಕರ್ಮಗಳನ್ನು ನನಗೆ ಮಾಡುವುದಕ್ಕೆ ಪ್ರಯತ್ನ ಮಾಡು, ಹಾಗೆ ಕರ್ಮಗಳನ್ನು ಮಾಡುವಿ ಆದರೆ ನೀನು ಸಿದ್ಧಿಯನ್ನು ಪಡೆಯುವಿ ಅಂತ ಹೇಳ್ತಾನೆ. ಕರ್ಮ ಮಾಡು ಅಂತ ಹೇಳ್ತಾನೆ, ಕೆಲಸ ಮಾಡ್ಕೊಂಡು ಹೋಗು, ನಿನ್ನ ಕೆಲಸಗಳು ಮಾಡು. ಅದೂ ಆಗದೆ ಇದ್ದಾಗ, ಅದೂ ನಿನ್ನಿಂದ ಆಗದೆ ಇದ್ದರೆ ಯಥಾತ್ಮವಾಗಿ ಯೋಗವನ್ನು ಆಶ್ರಯಿಸಿ ಕರ್ಮ ಫಲದ ತ್ಯಾಗವನ್ನು ಮಾಡು ಅಂತ. ನೋಡಿ, ಇದು ಸಹ ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದೇವೆ ಅಲ್ವಾ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳಿದ್ದೇವೆ. ನೀನು ಯಾವುದು ಕರ್ಮ ಸನ್ಯಾಸ ಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗದಲ್ಲಿ ಹೇಳಿದಾನೆ, ನೀನು ಯಾವುದು ನೀನು ಮಾಡುವಂತಹ ಯಾವುದು ಕೆಲಸಗಳನ್ನು ಪ್ರತಿ ಹೆಜ್ಜೆಗೂ ನನಗೆ ಅರ್ಪಿಸ್ತಾ ಇರು ಅಂತ ಹೇಳಿದಾನೆ. ಹಾಗೆ ಇದು ಮತ್ತೆ ಇಲ್ಲಿ ರಿಪೀಟ್ ಆಗುತ್ತೆ, ನೀನು ಮಾಡುವ ಕೆಲಸಗಳಲ್ಲಿ ಇದನ್ನು ನೀನು ನನಗೆ ಅರ್ಪಿಸು. ಹಾಗೆ ಅದನ್ನೇ ಹೇಳೋದು ಅವನು, ಯೋಗವನ್ನು ಕರ್ಮ ಫಲದ ತ್ಯಾಗವನ್ನು ಮಾಡು, ನನಗೆ ಅರ್ಪಿಸು, ಪ್ರತಿ ಸಲ ನನಗೆ ಅರ್ಪಿಸು. ಹಾಗೆ ಮುಂದೆ ಹೋಗುತ್ತೆ. ಆವಾಗ ಮತ್ತೆ ಹೇಳ್ತಾನೆ, ಅಭ್ಯಾಸಕ್ಕಿಂತ ಜ್ಞಾನನೇ ಶ್ರೇಷ್ಠ, ಜ್ಞಾನಕ್ಕಿಂತ ಧ್ಯಾನ ಶ್ರೇಷ್ಠ, ಧ್ಯಾನಕ್ಕಿಂತ ಕರ್ಮದ ಫಲತ್ಯಾಗ ಶ್ರೇಷ್ಠ. ಈಗ ಈ ಮೂಲಕ ತ್ಯಾಗದ ಶಾಂತಿಯನ್ನು ಕೂಡಲೇ ನಿನಗೆ ಲಭಿಸುತ್ತದೆ. ತ್ಯಾಗದ ಶಾಂತಿ ಸಿಗುತ್ತದೆ. ಅಂದರೆ ನಾವು ಮಾಡುವ ಇದರಲ್ಲಿ ಮತ್ತೆ ಹೇಳ್ತಾನೆ, ಕರ್ಮಫಲದ ತ್ಯಾಗವನ್ನು ಮಾಡಬೇಕು ನಾವು ಅಂತ. ಕರ್ಮಫಲವನ್ನು ನಾವೇ ಅನುಭವಿಸುವುದಲ್ಲ, ಕರ್ಮಫಲ ತ್ಯಾಗವನ್ನು ಮಾಡಬೇಕು ನಾವು ಅಂತ ಹೇಳ್ತಾನೆ. ಹಾಗೆ ತ್ಯಾಗ ಮಾಡುವುದಂದ್ರೆ ನಥಿಂಗ್ ಬಟ್ ನಾವು ದೇವರಿಗೆ ಅರ್ಪಣೆ ಮಾಡೋದು, ಅದನ್ನು ತ್ಯಾಗ ಮಾಡೋದಂದ್ರೆ ಬೇರೆ ಏನಿಲ್ಲ. ಓಕೆ, ಹಾಗೆ ಯಾರು ಎಲ್ಲ ಜೀವರಾಶಿಗಳಲ್ಲಿ, ಮತ್ತೆ ಇಲ್ಲಿ ನೋಡಿ, ಇದು ತುಲ್ಯನಿಂದ ಸತಿರ್ಮೌನ ಅಲ್ವಾ, ಇದು ಹೌದು, ಸಂತುಷ್ಟ ಸತಂ ಯೋಗಿ. ಓಕೆ, ಇದು ಮುಂದೆ ಬರುತ್ತೆ. ಓಕೆ, ಈಗ ಎಲ್ಲ ಜೀವರಾಶಿಗಳಲ್ಲಿ ಹಗೆ ಇಲ್ಲದೆ ಯಾರಲ್ಲೂ ನಾವು ಹಗೆ ಮಾಡಬಾರ್ದು ಅಂತ ಹೇಳ್ತಾನೆ. ಓಕೆ, ಇರ್ತಾನೆಯೋ ಎಲ್ಲರಿಗೂ ಮಿತ್ರನು, ಎಲ್ಲರಿಗೂ ಮಿತ್ರನಾಗಿ ಇರ್ತಾನೆ, ದಯಾಳುವಾಗಿರ್ತಾನೆ, ಅಹಂಕಾರ ಮಮಕಾರ ಎರಡೂ ಇಲ್ಲದವನು, ಸುಖ ದುಃಖಗಳನ್ನು ಸಮಾನವಾಗಿ ತಗೊಳ್ಳುವವನು, ಸಹನೆ ಉಳ್ಳವನು,
ಸಹನೆ ಎನ್ನುವುದು ಭಾರಿ ಕಷ್ಟ ಮನುಷ್ಯನಿಗೆ. ಅದು ಸಹನೆ ಎನ್ನುವುದನ್ನು ನಾವು ಪ್ರಾಕ್ಟೀಸ್ ಮಾಡೋದು ಭಾರಿ ಕಷ್ಟ, ಎಲ್ರಿಗೂ ಇರುವುದಿಲ್ಲ ಅದು. ಓಕೆ, ಅಂತನ್ನ ಇರುವವರು ನಾವು ನಿಜವಾಗ್ಲೂ ಅವರನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಸಹನೆ ಹಾಗೂ ಸದಾ ಸಂತುಷ್ಟನು, ಯಾವಾಗಲೂ ಸಂತೋಷದಿಂದ ನಗುನಗ್ತಾ ಇರುವವರು ಭಾರಿ ಕಮ್ಮಿ ಆ ಥರ ಇರುವವರು, ಕೆಲವರು ಮಾತ್ರ ಇರ್ತಾರೆ. ಹಾಗೆ ಯೋಗಿ ಅಂದರೆ ಯೋಗದಲ್ಲಿ ಧ್ಯಾನ ಮಾಡಿಕೊಂಡು ಇರುವವರು. ಹಾಗೆ ಆತ್ಮಸಂಯಮಿ ಅಂದರೆ ತನ್ನ ಆತ್ಮವನ್ನು ತನ್ನ ವಶದಲ್ಲಿ ಇಟ್ಕೊಂಡಿರೋನು, ಅಂದರೆ ಅರಿಷಡ್ ವರ್ಗಗಳನ್ನು ವಶದಲ್ಲಿ ಇಟ್ಕೊಂಡಿರೋ ಆತ್ಮಸಂಯಮಿ ಅಂತ ಹೇಳ್ತಾರೆ. ಮತ್ತು ದೃಢ ನಿಶ್ಚಯ, ಅವನು ಯಾವಾಗಲೂ ಒಂದು ದೃಢ ನಿಶ್ಚಯ ಮಾಡಿದರೆ ಅದನ್ನು ಬದಲಿಸುವುದಿಲ್ಲ. ದೃಢ ನಿಶ್ಚಯದಲ್ಲಿ ಇರುವವನು ಮತ್ತು ತನ್ನ ಮನಸ್ಸು ಬುದ್ಧಿಗಳನ್ನು ನನಗೆ ಅರ್ಪಿಸಿಕೊಂಡಿರೋನು, ಅಂದರೆ ಅವನು ಯಾವತ್ತು ಅಷ್ಟೆಲ್ಲ ಗುಣಗಳು ಇರುವವರು ಯಾವಾಗಲೂ ತನ್ನ ಮನಸ್ಸು ಮತ್ತು ಬುದ್ಧಿಯನ್ನು ಕೃಷ್ಣನಿಗೆ ಅರ್ಪಿಸಿರ್ತಾರೆ, ಮೊದಲೇ ಅರ್ಪಿಸಿರ್ತಾರೆ ಅವರು. ಹಾಗೆ ಅರ್ಪಿಸಿಟ್ಕೊಂಡ್ರವನು ಅಂತಹ ಭಕ್ತನು ನನಗೆ ಯಾವತ್ತೂ ಪ್ರಿಯನು ಅಂತ. ಇದೇ ನೋಡಿ, ಭಕ್ತಿ ಯೋಗದಲ್ಲಿ ಭಕ್ತನು ಹೇಗಿರಬೇಕು ಅನ್ನೋದನ್ನು ಈ ಶ್ಲೋಕದಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾನೆ. ಎಂತಹ ಭಕ್ತನು ನನಗೆ ಪ್ರೀತಿ ಉಳ್ಳವನು ಅಂದರೆ ಇಂತಹ ಭಕ್ತನು ಅವನಿಗೆ ಪ್ರೀತಿ ಉಳ್ಳವನು ಅಂತ. ಇಷ್ಟೆಲ್ಲ ಮನುಷ್ಯನಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಭಾರಿ ಕಷ್ಟ ಇದೆ. ಆದರೆ ಅಸಾಧ್ಯ ಅಂತ ಅನ್ನೋದು ಏನೂ ಇಲ್ಲ. ಯಾವಾಗಲೂ ನಗ್ನೋಗ್ತಾ ಇರೋದು ಕಷ್ಟ ಅಲ್ಲ, ಪ್ರತಿಯೊಬ್ಬರು ನಗ್ನೋಗ್ತಾ ಇರ್ಬೋದು ಅಲ್ವಾ. ಟೆನ್ಷನಲ್ಲಿ ಎಷ್ಟು ಟೆನ್ಷನ್ ಇದ್ದರೂ ನಗು ಅನ್ನೋದನ್ನು ಮನಸ್ಸು ತಗೊಂಬರೋದು ಅಷ್ಟು ಕಷ್ಟ ಇಲ್ಲ, ಇರ್ಬೋದು. ಆಮೇಲೆ ಸಂಯಮದಿಂದ ಇರೋದು ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆ ನಾವು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ಸಂಯಮದಿಂದ ಇರೋದು ಭಾರಿ ಕಷ್ಟ ಆಗುತ್ತೆ. ಆದರೆ ಸಂಯಮ ತಂದ್ಕೊಳ್ಬೇಕು ಅಂದರೆ ನಾವು ಧ್ಯಾನ ಮಾಡಿದರೆ ನಮಗೆ ಅದು ಸಂಯಮ ನಮಗೆ ನ್ಯಾಚುರಲ್ ಆಗಿ ಬರುತ್ತೆ. ಅದು ಧ್ಯಾನ ಯೋಗಿ ಮಾಡಬೇಕು ಅಂದರೆ ಹೇಳ್ತಾನಲ್ಲ, ಅದು ಧ್ಯಾನ ಯೋಗದಲ್ಲಿ ನಾವು ಬಂದಿದೆ. ಸಂಯಮ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಅವನು ಧ್ಯಾನ ಯೋಗದಲ್ಲಿ ಮೊದಲೇ ಹೇಳಿದ್ದಾನೆ. ಧ್ಯಾನ ಯೋಗದಲ್ಲಿ ಯಾವ ಥರ ಧ್ಯಾನ ಮಾಡಬೇಕು, ಬೆಳಿಗ್ಗೆ ಎತ್ಕೊಂಡು 1 ನಿಮಿಷ ಮಾಡಿ, 2 ನಿಮಿಷ ಮಾಡಿ, 3 ನಿಮಿಷ ಮಾಡಿ, ನಿಧಾನಕ್ಕೆ 5 ನಿಮಿಷ ಮಾಡಿ, 10 ನಿಮಿಷ ಮಾಡಿ, ಈ ಥರ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಒಂದು ದಿವಸ ನಮ್ಮ ನಿಧಾನಕ್ಕೆ ಧ್ಯಾನ ಸಂಯಮ ಅನ್ನೋದು ನಮಗೆ ಬಂದೇ ಬರುತ್ತೆ. ಹಾಗೆ ಆತ್ಮ ಸಂಯಮ ಇಟ್ಕೊಂಡಿರೋರು, ಆತ್ಮ ಸಂಯಮ ಅಂದರೆ ತನ್ನ ಎಲ್ಲ ಅರಿಷಡ್ಗಳು ನಮ್ಮ ಕಂಟ್ರೋಲ್ ಇಟ್ಕೊಂಡಿರೋರು, ಅದು ಸ್ವಲ್ಪ ಕಷ್ಟ. ಆದ್ರೆ ಸಹ ನಾವು ಪ್ರಯತ್ನ ಮಾಡಿದರೆ ನಮ್ಗೆ ಆಗತ್ತೆ. ಓಕೆ, ಇದೆಲ್ಲ ಮಾಡಿದವರು ಭಗವಂತನಿಗೆ ತುಂಬ ಪ್ರೀತಿ ಉಳ್ಳವನು ಅಂತ ಹೇಳ್ತಾನೆ. ಯಾರ ಜೊತೆ ಸಹ ಹಾಗೆ ಮಾಡಬಾರ್ದಂತೆ, ಹಾಗೆ ಅಂತ ಅನ್ನೋದು ಇಟ್ಕೊಳ್ಳೇಬಾರ್ದು ಅಂತ. ಏನು ಬಂದ್ರೂ ನಾವು ಮಾಡುವಾಗ ನಾವು ಮಾಡೋದು ದಿನನಿತ್ಯ ವ್ಯವಹಾರಗಳಲ್ಲಿ ಪ್ರತಿಯೊಂದು ಬರುತ್ತೆ ಹೋಗುತ್ತೆ ಅಲ್ವಾ, ಬಂದು ಹೋಗುತ್ತೆ. ಇಲ್ಲಿ ನಾವು ಯಾವ ಥರ ಇದನ್ನು ನಾವು ಡೆಫಿನೇಷನ್ ನೋಡ್ಬೋದು ಅಂದರೆ, ಹಾಗೆ ಇಟ್ಕೊಂಡ್ರೆ ಪರ್ಮನೆಂಟ್ಲಿ ಇಟ್ಕೋಬಾರ್ದು. ಯಾವುದು ಕೆಲವರೆಲ್ಲ ಕೆಲವರು 1 ನಿಮಿಷಕ್ಕೆ ಆ ಮೊಮೆಂಟಿಗೆ ಒಬ್ಬರಿಗೆ ಬೈತಾರೆ, ಆ ಕೆಲಸದಲ್ಲಿ ಏನೋ ತಪ್ಪಾದಾಗ, ಆದರೆ ನೆಕ್ಸ್ಟ್ ಮೊಮೆಂಟ್ ಹೋಗಿ ಅದನ್ನು ಇಟ್ಕೊಳ್ಳೋದಿಲ್ಲ, ಅವ್ರು ಮನಸ್ಸು ಇಟ್ಕೊಳ್ಳೋದು. ನೆಕ್ಸ್ಟ್ ಮೊಮೆಂಟಲ್ಲಿ ಅವರೇ ಹೋಗಿ ಮಾತಾಡ್ತಾರೆ. ನೆಕ್ಸ್ಟ್ ಮೊಮೆಂಟಿಗೆ ಅವರಿಗೆ ತಪ್ಪಂತ ಅನಿಸಾಗ ಅವರೇ ಹೋಗಿ ಸಾರಿ ಅಂತ ಕೇಳ್ತಾರೆ. ಇದು ನಮ್ಮ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಾವು ಈ ಥರ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು ಅಲ್ವಾ. ಕೆಲವರು ಏನು ಮಾಡ್ತಾರೆ, ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ವರ್ಷಾನುಗಟ್ಟಲೆ ಅದನ್ನು ಹಾಗೆ ಸಾಧಿಸೋರು ಇರ್ತಾರಲ್ಲ, ಅಂಥದ್ದು ಮಾಡಬಾರ್ದು ಅಂತ. ಅದು ತಪ್ಪು. ನಾವು ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಮ್ಮ ಒಂದು ಮಾತು ಬರುತ್ತೆ ಹೋಗುತ್ತೆ ಅದೆಲ್ಲ ಮಾಡ್ತೀವಿ, ಬಟ್ 2 ನಿಮಿಷದಲ್ಲಿ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅಲ್ಲೇ 2 ನಿಮಿಷದಲ್ಲಿ ಅಲ್ಲೇ ಮರೆತು ಬಿಟ್ಬಿಟ್ಟು ನೆಕ್ಸ್ಟ್ ಮೊಮೆಂಟಲ್ಲಿ ನಾವು ಹೋಗಿ ಮಾತಾಡೋದು. ಇಂಥದ್ದು ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಹೋದರೆ ಒಂದು ದಿವಸ ನಾವು ಆ ಸಮಾಧಾನ ಚಿತ್ತ ಅನ್ನೋದು ಬರುತ್ತೆ. ಮತ್ತು ಕೆಲವರಿಗೆ ಬರ್ತ್ ಬಂದಿರುತ್ತೆ. ಓಕೆ, ಎಲ್ಲರೂ ಒಂದೇ ಥರ ಇರುವುದಿಲ್ಲ. ಕೆಲವರಿಗೆ ಅವ್ರು ಹುಟ್ಟಿದಂಗೆ ಅವರಿಗೆ ಆ ಸಮಾಧಾನ ಅನ್ನೋದು ಇರುತ್ತೆ. ಅದರಿಂದಾಗಿ ಅವ್ರಿಗಂತೂ ಕಷ್ಟನೇ ಇಲ್ಲ, ಅವ್ರು ಆರಾಮಾಗಿ ಇರ್ಬೋದು. ಸಂಯಮ ಇಟ್ಕೊಳ್ಳೋದು ಭಾರಿ ಕಷ್ಟ, ಅದು ಎಲ್ರಿಗೆ ಆಗುವುದೇ ಇಲ್ಲ, ಎಲ್ಲಿಗೆ ಆಗುವುದಿಲ್ಲ. ಮತ್ತು ಕೆಲವರು ಮಿಸ್ಟರ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಕೆಲವರು ಇರ್ತಾರೆ ಮಿಸ್ಟರ್ ಪರ್ಫೆಕ್ಟ್, ಅವರು ಪ್ರತಿಯೊಂದು ಕೆಲಸದಲ್ಲೂ ಅವರು 100% ಪರ್ಫೆಕ್ಷನ್ ನೋಡ್ತಾರೆ. ಅಂಥವ್ರಿಗೆ ಬೇಗ ಕೋಪ ಬರುತ್ತೆ, ಅವ್ರಿಗೆ ತುಂಬ ಕಷ್ಟ. ಹಾಗೆ ಟೇಕ್ ಇಟ್ ಈಸಿ ಅಂತ ಹೇಳ್ತಾರೆ ಅಲ್ವಾ. ಮುಂದೆ ಟೇಕ್ ಇಟ್ ಈಸಿ, ಯಾವುದಿದನ್ನು ಟೇಕ್ ಇಟ್ ಈಸಿ ಅಂತ ಹೇಳ್ತಾರೆ ಅಲ್ವಾ. ಆಮೇಲೆ ಇನ್ನೊಂದಿದೆ, ಹೇಳ್ತಾರೆ ಆಗುವುದೆಲ್ಲವೂ ಒಳ್ಳೆಯದಕ್ಕೆ ಆಗುತ್ತದೆ, ರೋಧಿಸಲು ನೀನೇನು ಪಡ್ಕೊಂಡಿರುವೆ ಅಂತ. ಅದೊಂದು ಇನ್ನೊಂದು ಮಾತಿದೆ. ಅದನ್ನು ನಾವು ಯಾವತ್ತು ಆಲ್ ಈಸ್ ವೆಲ್ ಅಂತ ಹೇಳ್ತಾರೆ. ಪ್ರತಿಯೊಂದು ಒಳ್ಳೆಯದೇ ಆಗುತ್ತೆ, ಪ್ರತಿಯೊಂದು ಚೆನ್ನಾಗಿದೆ ಅಂತ. ಇದೆಲ್ಲ ನಾವು ಒಂದು ನಿಮಿಷ ನಾವು ಮನಸ್ಸಿಗೆ ತಗೊಬಂದಾಗ, ಎಂಥ ಮಿಸ್ಟರ್ ಪರ್ಫೆಕ್ಟ್ ಇರುವ ಒಂದ್ಸಲ ಯೋಚನೆ ಮಾಡ್ಬೇಕು ಅದನ್ನು ಅಲ್ವಾ. ಆಮೇಲೆ 100% ಮಿಸ್ಟರ್ ಪರ್ಫೆಕ್ಟ್ ಇರೋಕ್ಕೆ ಸಾಧ್ಯನೇ ಇಲ್ಲ, ಯಾರು ಸಾಧ್ಯನೇ ಇಲ್ಲ. ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ ಅಲ್ವಾ. ಮಾತುಗಳಲ್ಲಿ ಎಷ್ಟು ನಾವು ಹೇಳ್ಕೊಂಡು ಹೋಗ್ಬೋದು, ಆದರೆ ಕೃತಿಯಲ್ಲಿ ಬರುವಾಗ ಅದು ಒಂದು ಈವನ್ ನಮ್ಮದು ನಾವು ಡೇ ಟು ಡೇ ನಾವು ಥಿಯರಿ ಮತ್ತು ಪ್ರಾಕ್ಟಿಕಲ್ ಬಗ್ಗೆ ನಾವು ಕಂಪ್ಯಾರಿಸನ್ ಮಾಡಿದಾಗಲೂ ಥಿಯರಿ ನಾವು 100% ಮಾತಾಡ್ತೀವಿ ಅಲ್ವಾ. ಯಾವುದು ಇಂಜಿನಿಯರಿಂಗ್ ಆಗಲಿ ಏನೋ ಮಾತಾಡುವಾಗ ಹೇಳ್ತಾರೆ ಥಿಯರಿ 100% ನಾವು ಮಾತಾಡ್ಬೋದು, ಆದರೆ ಅದು ಪ್ರಾಕ್ಟಿಕಲಿ ವರ್ಕೌಟ್ ಆಗೋ ಓನ್ಲಿ 80% ಮಾತ್ರ ವರ್ಕ್ ಆಗುತ್ತಂತೆ. 80 ಬಿಲೋ 80, 100% ಆಗೋದೇ ಇಲ್ಲ. ಈವನ್ ನಿಮ್ದು ಯಾವುದೇ ನೀವು ಡೇ ಟು ಡೇ ಮಾಡೋ ಆಕ್ಟಿವಿಟೀಸಲ್ಲಿ ನೀವು ನೋಡಿ, ನಿಮ್ಮ ಎಲೆಕ್ಟ್ರಿಕಲ್ ಆಗಲಿ ಏನೇ ಇರಲಿ, ಆಗುತ್ತಾ? 100% ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಅದು 100% ಆಗೋದಿಲ್ಲ. ಮ್ಯಾಕ್ಸಿಮಮ್ 80% ವರ್ಕ್ ಆಗ್ಬೋದು. ಹಾಗೆ ನಾವು ಹೇಳೋದು ಪರ್ಫೆಕ್ಷನ್ ಅನ್ನೋದು ಸಾಧ್ಯ ಇಲ್ಲ, ಯಾರೂ ಪರ್ಫೆಕ್ಟ್ ಅಲ್ಲ ಅಲ್ವಾ. ಆಮೇಲೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಪರ್ಫೆಕ್ಟ್ ಅಂತ ನಾವು ಯೋಚನೆ ಮಾಡಿದಾಗ, ನಾನು ಪರ್ಫೆಕ್ಟ್ ಅಂತ ಹೇಳಿದಾಗ ಅಂಥವನು ಪೂರ್ಣ ಅಲ್ಲ, ಯಾವತ್ತು ಪೂರ್ಣ ಆಗೋಕ್ಕೆ ಸಾಧ್ಯನೇ ಇಲ್ಲ.
100% ಪರ್ಫೆಕ್ಟ್ ಅಂತ ಯಾರು ಆರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಅಂತ ಪರ್ಫೆಕ್ಟ್ ಅಂತ ತಿಳ್ಕೊಂಡಿದ್ರೆ ಅವ್ನು ಮೂರ್ಖ ಅಂತ ಹೇಳ್ಬೇಕು. ಯಾಕಂದರೆ ಯಾವಾಗಲೂ 90 ಮ್ಯಾಕ್ಸಿಮಮ್ ಇದ್ರು 90-95%. ಒಂದು 5% ನಾವು ನಮ್ಮ ಕಲಿಯೋಕ್ಕೆ ನಾವು ಇಟ್ಕೊಳ್ಳೇಬೇಕು. 5% ಯಾವಾಗಲೂ ಎನಿ ಟೈಮ್ ನಮಗೆ ಜೀವನದಲ್ಲಿ ಕಲಿಯುವಂಥದ್ದು ಇದ್ದೇ ಇರುತ್ತೆ. ಅದರಿಂದಾಗಿ ಮಿನಿಮಮ್ 5% ಆರ್ 10% ಯಾವಾಗಲೂ ಕಲಿಯೋಕ್ಕೆ ಇಟ್ಕೊಳ್ಳೇಬೇಕು. ಅದರಿಂದಾಗಿ 100% ಮಿಸ್ಟರ್ ಪರ್ಫೆಕ್ಟ್ ಅಂತ ಇರೋಕ್ಕೆ ಸಾಧ್ಯನೇ ಇಲ್ಲ. ಹೇಳ್ತಾರೆ, ಮಾತುಗಳಲ್ಲಿ ಹೇಳ್ತಾರೆ, ಬಟ್ ಇಟ್ಸ್ ನಾಟ್ ದ್ಯಾಟ್. ಹಾಗೆ ಇಷ್ಟೆಲ್ಲ ಇರುವವರೆಲ್ಲ ಅವನಿಗೆ ಅತ್ಯಂತ ಪ್ರಿಯನಾದ ಭಕ್ತನು ಅಂತ ಹೇಳ್ತಾನೆ. ಮುಂದೆ ಹೋಗುತ್ತೆ, ಹಾಗೆ ಹೇಳ್ತಾನೆ, ಯಾರಿಂದ ಲೋಕಕ್ಕೆ ಕೆಡುಕಿಲ್ಲವೋ, ಯಾರಿಗೆ ಲೋಕದಿಂದ ಯಾರಿಂದ ಲೋಕಕ್ಕೆ ಕೆಡುಕಿಲ್ಲವೋ, ಆಮೇಲೆ ಯಾರಿಗೆ ಲೋಕದಿಂದ ಕೆಡುಕು ಇಲ್ಲವೋ, ಮತ್ತು ಹರ್ಷ, ಕೋಪ, ಭಯ, ಉದ್ವೇಗಗಳಿಂದ ಯಾವನು ಮುಕ್ತನೋ ಅಂತ ಭಕ್ತನು ನನಗೆ ಪ್ರಿಯ. ನೋಡಿ, ಇದು ಮತ್ತೆ ಅದೇ ಬರುತ್ತೆ. ಹರ್ಷ, ಅತಿಯಾದ ಹರ್ಷ. ಹರ್ಷ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತಾರಲ್ಲ ಕೆಲವರು, ತುಂಬ ಮಾಡೋದು. ಯಾವುದಿದ್ರು ನಾವು ಬ್ಯಾಲೆನ್ಸ್ ಆಗಿ ತಗೋಬೇಕು ಅಂತ ಅದು ಹಿಂದಿನ ಅಧ್ಯಾಯದಲ್ಲಿ ಹೇಳಿದ್ದಾನೆ ಅಲ್ವಾ. ಅದೇ ಥರ ಪ್ರತಿಯೊಂದು ಬ್ಯಾಲೆನ್ಸ್ ಇರಬೇಕು. ಓವರ್ ಹರ್ಷ ಆಗೋ ಸಹ ಒಳ್ಳೇದಲ್ಲ, ನೆಕ್ಸ್ಟ್ ಮೊಮೆಂಟ್ ದುಃಖ ಪಡಲಿಕ್ಕೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಎಲ್ಲನೂ ಬ್ಯಾಲೆನ್ಸ್ ಆಗಿ ತಗೋಬೇಕು. ಹರ್ಷ ಸಹ ಆಗಬಾರ್ದು, ಓವರ್ ಆಗಬಾರ್ದು. ಕೋಪ ಸಂಗೇನೆ, ಯಾವುದು ಓವರ್ ಆಗಬಾರ್ದು. ಕೋಪ ಸಾಧ್ಯನೇ ಇಲ್ಲ. ಆ ಮೊಮೆಂಟಿಗೆ ಆದರೆ ಓಕೆ, ಬಟ್ ಓವರ್ ಆಗಬಾರ್ದು. ಭಯ ಸಹ ಹಾಗೇನೆ, ಪ್ರತಿಯೊಂದನ್ನು ನಾವು ಬ್ಯಾಲೆನ್ಸ್ ಆಗಿ ತಗೋಬೇಕು. ಭಯ ಸಹ ಆಗಬಾರ್ದು. ಆಮೇಲೆ ಉದ್ವೇಗ ಆಗೋದು ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಇದು ಸಾಮಾನ್ಯ. ಉದ್ವೇಗ ಆಗೋದು ಯಾಕೆಂದರೆ ನಾವು 10 ಕೆಲಸಗಳನ್ನು ಒಟ್ಟಿಗೆ ಒಪ್ಕೊಂಡಿದ್ದಾಗ ಆವಾಗ ನಾವು ಸಹ ಯೋಚನೆ ಮಾಡಬೇಕಾಗತ್ತೆ, ನಾವು ಯಾಕೆ 10 ಕೆಲಸ ಒಟ್ಟಿಗೆ ಒಪ್ಕೊಂಡಿದ್ದೀವಿ ಅಂತ ಅಲ್ವಾ. ಆವಾಗ ಉದ್ವೇಗ ಆಗೋದು ಸಾಮಾನ್ಯ ಅಲ್ವಾ. ಫಾರ್ ಎಕ್ಸಾಂಪಲ್, ಒಂದು ಟೈಮಿಗೆ ಒಂದು ಪ್ಲೇಸಿಗೆ ನಾವು ರೀಚ್ ಆಗಬೇಕು, ಅಷ್ಟರೊಳಗೆ ನಾವು ಇನ್ನೊಬ್ಬರಿಗೆ 10 ಕೆಲಸಗಳನ್ನು ಹೇಳಿರ್ತೇವೆ ಅಲ್ವಾ. ಒಂದು ಸ್ವಿಗ್ಗಿ ಬರಬೇಕಾಗಿದೆ, ಅಲ್ಲಿ ನಾವು ವೇಟ್ ಮಾಡ್ಕೊಂಡು ನಿಂತಿರ್ತೇವೆ, ಅವನು ಬರೋದು ಲೇಟ್ ಮಾಡ್ತಾನೆ ಅಲ್ವಾ. ಅದರಿಂದಾಗಿ ಏನಾಗುತ್ತೆ, ಅದರಿಂದಾಗಿ ನಾನು ಇಲ್ಲಿ ಹೋಗ್ಲಿಕ್ಕೆ ಟೈಮ್ ವೇಸ್ಟ್ ಆಗುತ್ತೆ ಅಲ್ವಾ. ಇದು ನಾನೇ ಮಾಡಿರೋ ಮಿಸ್ಟೇಕ್. ಯಾಕಂದರೆ ನಾನು ಆ ಟೈಮ್ ಇರುವಾಗ ನಾನು ಯಾಕೆ ಆರ್ಡರ್ ಮಾಡಿದೆ, ಅವನು ಲೇಟಾಗಿ ಮಾಡಿದೆ ಅಂತ ಅಲ್ವಾ. ಹಾಗೆ ಇದೆಲ್ಲ ಉದ್ವೇಗ. ಇದರಿಂದ ಏನಾಗುತ್ತೆ, ನಮಗೆ ಮನುಷ್ಯನಿಗೆ ಬ್ಯಾಲೆನ್ಸ್ ಆಗಿ ಹೋಗೋದು ಭಾರಿ ಕಷ್ಟ. ಉದ್ವೇಗ ಆಗುತ್ತೆ, ಕೆಲವು ಸರಿಗೆ ಉದ್ವೇಗ ನಮಗೆ ಜಾಸ್ತಿ ಆಗುತ್ತೆ. ಅಯ್ಯೋ ಅಲ್ಲಿ ಹೋಗೋಕ್ಕಾಗ್ತಾ, ಇಲ್ಲಿ ಹೋಗೋಕ್ಕಾಗೋದಿಲ್ಲ. ಆಮೇಲೆ ಒಂದೇ ಟೈಮಲ್ಲಿ ನಾವು 10 ಕೆಲಸಗಳನ್ನ ಒಪ್ಕೊಂಡಾಗ ಸಹ ಅದು ನಮಗೆ ಆಗುತ್ತೆ. ಅದು ನಮ್ಮದೇ ಮಿಸ್ಟೇಕ್ ಅಲ್ವಾ. ನಾವು ಒಂದೇ ಟೈಮಲ್ಲಿ 10 ಕೆಲಸ ಒಪ್ಕೊಂಡ್ರು, ಇಂಥಕ್ಕೆಲ್ಲ ಉದ್ವೇಗ ಅಂತ ಹೇಳೋದು. ಇಂಥ ಉದ್ವೇಗಗಳೆಲ್ಲ ಇರಬಾರ್ದು. ಮನುಷ್ಯ ಶಾಂತನಾಗಿರ್ಬೇಕಂತೆ. ಶಾಂತನಾಗಿ ಪ್ರತಿಯೊಂದು ಬ್ಯಾಲೆನ್ಸ್ ಆಗಿ ತಗೊಂಡೋಗೋದು ಇದು ಕಷ್ಟ. ಮತ್ತೆ ಹೇಳಿ, ಇದು ಕಷ್ಟ. ಈ ಥರ ಇರುವವನು ಭಗವಂತನಿಗೆ ಇಷ್ಟ ಅಂತೆ ಪ್ರತಿ ಸಲ. ಹಾಗೆ ಪ್ರತಿಯೊಂದು ನಾವು ಹೇಗೆ ಮಾತಾಡ್ಬೋದು, ನಾವು ಸಹ ಆ ಥರ ಪರ್ಫೆಕ್ಷನ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಆಗೋದಿಲ್ಲ. ಬಟ್ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿದರೆ ಧ್ಯಾನ ಯೋಗದಲ್ಲಿ ಇದೆಲ್ಲ ಆಗುತ್ತೆ, ಸಾಧ್ಯ ಇದೆ. ಹಾಗೆ ಅಪೇಕ್ಷೆ ಇಲ್ಲದವನು ಪರಿಶುದ್ಧನು, ಸಮರ್ಥನು, ನಿಸ್ಪೃಹನು, ಚಿಂತೆ ಇಲ್ಲದವನು, ಕರ್ತೃತ್ವ ಅಭಿಮಾನ ಇಲ್ಲದವನು ಯಾವನಿರುವನು ಅಂಥವು ನನಗೆ ನಿಜವಾದ ಭಕ್ತನು. ನೆನಪಿಕೊಳ್ಳಿ, ಇದರಲ್ಲಿ ಕರ್ತೃತ್ವ ಅಭಿಮಾನ ಅಂತ ಹೇಳ್ತಾರೆ, ಗೊತ್ತಾ. ನಾನು ಮಾಡಿದೆ ಅನ್ನೋದು ಕರ್ತೃತ್ವ, ನನ್ನಿಂದ ಆಯಿತು, ಅದು ಅಹಂಕಾರದ ಒಂದು ರೂಪ ಅದು ಅಲ್ವಾ. ನಾನು ಅನ್ನೋದಿಲ್ಲ. ಯಾವಾಗ ನಾನು ಅನ್ನೋದನ್ನು ನಾವು ಬಿಟ್ಟಾಗ ನಾವು ಸರಿಯಾಗ್ತೇವೆ, ಭಗವಂತನಿಗೆ ಇಷ್ಟ ಆಗ್ತೇವೆ. ಹಾಗೆ ಪ್ರತಿಯೊಂದು ಮನುಷ್ಯರಲ್ಲಿ ಅದು ಫಸ್ಟ್ ಬರೋದು. ಈ ಅಹಂಕಾರದಿಂದ ಏನಾಗುತ್ತೆ, ನಾನು ಅನ್ನೋ ಭಾವ ಬರುತ್ತೆ. ಈ ಕರ್ತೃತ್ವವನ್ನು ನಾವು ಯಾವಾಗ ಬಿಡ್ತೀವಿ ಆವಾಗ ಭಗವಂತನಿಗೆ ಪ್ರಿಯ. ಕೆಲವರು ಇರ್ತಾರೆ, ಎಷ್ಟು ಅವರು ಎಂಥ ಕೆಲಸ ಮಾಡಿದ್ರು ನನ್ನಿಂದ ಆಗಿಲ್ಲ, ಭಗವಂತ ಮಾಡಿಕೊಟ್ಟ, ಭಗವಂತನಿಂದಾಗಿ ನಾನು ಆಯಿತು, ನಾನು ಮಾಡಿದ್ದಲ್ಲ, ಅವನಿಂದಾಗಿ ಅವನು ನನ್ನ ಹತ್ರ ಮಾಡಿಸ್ದ. ಈ ಥರ ಹೇಳೋರು ಸಹ ಇರ್ತಾರೆ ಕೆಲವರು. ಹಾಗೆ ಈ ಥರ ಇಂಥದ್ದೆಲ್ಲ ಭಗವಂತನಿಗೆ ಇಷ್ಟ. ಅಪೇಕ್ಷೆ ಇಲ್ಲದವನು, ಡಿಸೈರ್ಸ್ ಅಂದರೆ ತುಂಬ ಜನ ಇರ್ತಾರೆ, ನನಗೆ ಅದು ಬೇಕು, ಇದು ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋರು ಅಲ್ವಾ. ನನಗೆ ಅದು ಕೊಡಿ, ಇದು ಕೊಡಿ ಅಂತ ಡಿಮಾಂಡ್ ಮಾಡ್ತಾರೆ ಕೆಲವರು ಡೈರೆಕ್ಟಾಗಿ ಅಲ್ವಾ. ಅಂಥವೆಲ್ಲ ಇರಬಾರ್ದು ಅಂತ ಹೇಳ್ತಾರೆ. ಅಪೇಕ್ಷೆಯನ್ನು ಇಟ್ಕೊಳ್ಳೇಬಾರ್ದು ನಾವು ಒಬ್ಬರ ಹತ್ರ. ಕೆಲವರು ಒಬ್ಬರಿಗೆ ಸಹಾಯ ಮಾಡಿದರೆ ಅದರಿಂದ ಇಮಿಡಿಯೇಟ್ಲಿ ಅಪೇಕ್ಷೆನ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಾನು ನಿನಗೆ ಇದು ಮಾಡಿದ್ರೆ ನನಗೆ ಇದು ಕೊಡು, ಗಿವ್ ಆ್ಯಂಡ್ ಟೇಕ್ ಪಾಲಿಸಿ ಆ ಥರ ಇರುತ್ತೆ. ಹಾಗೆ ಕೆಲವರು ಏನು ಮಾಡ್ತಾರೆ, ಏನೂ ಇಲ್ಲದ್ರೂ ಸಹ ಇನ್ನೊಬ್ಬರದ ಅಪೇಕ್ಷೆ ಪಡ್ತಾರೆ, ನನಗೆ ಅದು ಕೊಡಿ, ಇದು ಕೊಡಿ ಅಂತ. ನೋ, ಇವೆಲ್ಲ ಇಟ್ಕೊಳ್ಳೇಬಾರ್ದು, ಅಪೇಕ್ಷೆನ ಇಟ್ಕೋಬಾರ್ದು. ಪರಿಶುದ್ಧವಾಗಿರಬೇಕು, ಯಾವಾಗಲೂ ಸಮರ್ಥನಾಗಿರಬೇಕು, ಯಾವ ಕೆಲಸ ಮಾಡಲಿಕ್ಕೆ ಸಮರ್ಥನಾಗಿರಬೇಕು. ನಿಸ್ಪೃಹತೆ ಇರಬೇಕು, ಚಿಂತೆ ಇರಬಾರ್ದು. ಚಿಂತೆಯನ್ನು ಯಾವತ್ತೂ ಆಚೆ ಹಾಕ್ಬೇಕು ನಾವು. ಇದು ಚಿಂತೆ ಇರಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಲ್ವ. ಈಗಿನ ನಮ್ಮದು ದೈನಂದಿನ ಜೀವನದಲ್ಲಿ ಈ ಚಿಂತೆ ಅನ್ನೋದು ಟೆನ್ಷನ್, ನಥಿಂಗ್ ಬಟ್ ಟೆನ್ಷನ್. ಅದರಿಂದಾಗಿ ನಮಗೆ ದೈಹಿಕ ಬಹಳ ಸಮಸ್ಯೆಗಳು ಉಂಟಾಗುತ್ತೆ ಚಿಂತೆಯಿಂದ ಅಲ್ವಾ. ಹಾರ್ಟ್ ಡಿಸೀಸಸ್ ಬರೋದು, ಹೃದಯಕ್ಕೆ ಸಂಬಂಧಿತ ರೋಗಗಳು ಬರೋದು ಚಿಂತೆಯಿಂದ. ಕೆಲವರು ತಿಳ್ಕೊಳ್ತಾರೆ ಇಷ್ಟು ಸಣ್ಣ ವಯಸ್ಸಲ್ಲಿ ಹೋಗ್ಬಿಡ್ತಾರೆ ಹೇಗೆ ಅಂತ. ಅವ್ರ ಕೆಲಸಗಳು ಆ ಥರ ಇರುತ್ತೆ. ಏನಾಗುತ್ತೆ ಅಂದರೆ
ಇತ್ತೀಚಿನ ಕಾಲದಲ್ಲಿ ಆ ಥರ ಸಮಸ್ಯೆಗಳು, ಹೃದಯದ ಸಮಸ್ಯೆಗಳು, ಯಾಕಂದರೆ ನಾವು ತಿಳ್ಕೊಳ್ತೇವೆ ಅವನಿಗೆ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇರೋದಿಲ್ಲ, ಏನು ಇರೋದಿಲ್ಲ, ಅದು ಹೇಗೆ ಆಯಿತು ಅಂತ. ಏನಾದರೆ ಟೆನ್ಷನ್ ಇರ್ತ ಕೆಲಸ ಏನಿದೆಯಲ್ಲ ಅದರಿಂದಾಗಿ ಸಹ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ಟೇಕ್ ಇಟ್ ಈಸಿ, ಪ್ರತಿಯೊಂದನ್ನು ನಾವು ಬ್ಯಾಲೆನ್ಸ್ ಆಗಿ ತಗೋಬೇಕು. ಈ ಮೊಮೆಂಟಲ್ಲಿ ತಗೋಬೇಕು, ಅಲ್ಲೇ ಬಿಟ್ಬಿಡ್ಬೇಕು, ಫ್ರೀ ಆಗಿರ್ಬೇಕು, ಚಿಂತೆ ಇಟ್ಕೋಬಾರ್ದು. ಹಾಗೆ ಚಿಂತೆ ಇಲ್ಲದವನು, ಅಭಿಮಾನ ಇಲ್ಲದವನು, ಅಭಿಮಾನ ಇರ್ತಾರೆ ಆವಾಗಲೇ ಹೇಳಿದಲ್ಲ, ಅಭಿಮಾನ, ತುಂಬ ಅಭಿಮಾನ ಇಟ್ಕೊಳ್ಳೋದು, ಹಾಗೆ ಹೀಗೆ ಅಂತ ಮಾತಾಡ್ಕೊಳ್ಳೋದು. ಕೆಲವರು ಇರ್ತಾರೆ ನಾನು ಹಾಗೆ ನಾನು ಹೀಗೆ ಅಂತ ತುಂಬ ಮಾತಾಡ್ಕೊಳ್ಳೋ ಇರ್ತಾರೆ. ಅಭಿಮಾನ ಇಟ್ಕೋಬಾರ್ದು. ಇಂಥವರೆಲ್ಲ ನನ್ನ ನಿಜವಾದ ಭಕ್ತರು ಅಂತ ಹೇಳ್ತಾನೆ. ಈಗ ಮುಂದೆ ಹೇಳ್ತಾನೆ ಅದೇ ಥರ, ಒಳ್ಳೆಯದು ಬಂದಾಗ ಹಿಗ್ಗದೆ, ಕೆಟ್ಟದು ಬಂದಾಗ ಕುಗ್ಗದೆ. ಇದು 2ನೇ ಅಧ್ಯಾಯದಲ್ಲಿ ಆಲ್ರೆಡಿ ಹೇಳಿದ್ದಾನೆ. ಓಕೆ, ಅದನ್ನೇ ಈಗ ರಿಪೀಟ್ ಮಾಡಿದ್ದಾನೆ. ತುಂಬ ಓವರ್ ನಾವು ಇದಾಗಬಾರ್ದು ಅಂತ. ಒಳ್ಳೆಯದು ಬಂದಾಗ ಹಿಗ್ಗುವುದಂದ್ರೆ ಏನು ಗೊತ್ತಾ, ನಾವು ಮಾಮೂಲಿ ಅದೆಲ್ಲ ಸಂತೋಷ ಪಡೋದು. ಬಟ್ ಕೆಲವರು ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ, ತುಂಬಾ ಹಿಗ್ತಾರೆ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಮೊಮೆಂಟ್ ದುಃಖ ಸಹ ಬರೋ ಚಾನ್ಸಸ್ ಇರುತ್ತೆ. ಅದರಿಂದಾಗಿ ತುಂಬ ಓವರ್ ಆಗಿರಬಾರ್ದು, ಬ್ಯಾಲೆನ್ಸ್ ಆಗಿರಬೇಕು. ಆಮೇಲೆ ಬಯಸಿದ್ದು ಆಗಲಿಲ್ಲವೆಂದಾಗ ದುಃಖಿಸಬಾರ್ದು ನಾವು, ಅದು ಹೇಳ್ತಾನೆ. ಯಾವುದು ನಾವು ಬಯಸಿದ್ದು ಆಗಲಿಲ್ಲ ಆವಾಗ ತುಂಬ ದುಃಖ ಪಡಬಾರ್ದು. ದುಃಖ ಪಡಬೇಕು, ಆ ಮೊಮೆಂಟಲ್ಲಿ ಇರಬೇಕು ಅದೆಲ್ಲ ಯಾವುದೂ. ಅದು ಕಷ್ಟ, ಆದರೆ ಸಹ ಎಷ್ಟೋ ಸಲ ಏನಾಗುತ್ತೆ ಅಂದರೆ ನಮಗೆ ಅತ್ಯಂತ ಪರಮಾಪ್ತರಾದವರು ಒಂದು ಬಯಸಿದ್ದು ಆಗದೇ ಇರುವಾಗ ನಮಗೆ ಆಗೋ ದುಃಖ ಒಂದಿರುತ್ತೆ. ಅಂದರೆ ನಾವು ತುಂಬ ಎಫರ್ಟ್ ಆಗಿರ್ತೇವೆ, ಬಟ್ ನಮಗೆ ಅದಕ್ಕೆ ರಿಸಲ್ಟ್ ಸಿಗೋದಿಲ್ಲ, ಆವಾಗ ನಮ್ಗೆ ದುಃಖ ಆಗುತ್ತೆ. ಬಟ್ ಆ ಮೊಮೆಂಟಲ್ಲಿ ನಮಗೆ ನಾವೇ ಸಮಾಧಾನ ಪಟ್ಕೋಬೇಕೇನೆಂದರೆ, ನನಗಿದು ನನ್ನ ಹಣೆಯಲ್ಲಿ ಇದು ಬರೆದಿಲ್ವೇನೋ ಅಂತೇಳಿ ಅಲ್ಲೇ ಮರ್ತು ಬಿಡ್ಬೇಕು ಅಷ್ಟೇ. ದುಃಖ ಪಡಬಾರ್ದು, ಓವರ್ ಆಗಿ ನಾವು ಇದು ಮಾಡಬಾರ್ದು. ಆಮೇಲೆ ಕೆಲವೊಂದು ಸಲ ಇನ್ನೊಂದು ಪ್ರಾಬ್ಲಮ್ ಸಮಸ್ಯೆ ಇದ್ದರೆ ಅದು ಸಹ ಹಾಗೇನೆ. ನಮಗೆ ಅತ್ಯಂತ ಬೇಕಾದವರು, ನಮಗೆ ಅತ್ಯಂತ ಪ್ರಿಯರಾದವರು, ನಾವು ತುಂಬ ಎಕ್ಸ್ಪೆಕ್ಟೇಷನ್ ಅದಾದಾಗ ಅದು ನಮ್ಮನ್ನು ಕಳೆದುಕೊಂಡಾಗ ನಮಗೆ ತುಂಬ ದುಃಖ ಆಗುತ್ತೆ. ಅದನ್ನು ಸಹ ನಾವು ತುಂಬ ಬ್ಯಾಲೆನ್ಸ್ ಆಗಿ ತಗೋಬೇಕು. ಆ ಮೊಮೆಂಟಲ್ಲಿ ದುಃಖ ಆಗುತ್ತೆ, ಏನು ಮಾಡಲಿಕ್ಕೆ ಆಗೋದಿಲ್ಲ, ನನ್ನ ಹಣೆಯಲ್ಲಿ ಅಷ್ಟೇ ಬರೆದಿದೆ ಅಂತ ಹೇಳ್ಕೊಂಡು ಶ್ರೀಹರಿಯ ಪಾದಕ್ಕೆ ಬಿಟ್ಬಿಟ್ಟು ನಾವಲ್ಲೇ ನಮ್ಮ ಕೆಲಸಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕಾಗತ್ತೆ. ಕಷ್ಟ ಹೇಳೋದು ನಾವು ಈಸಿ, ಬಟ್ ನಾವು ಪ್ರಾಕ್ಟಿಕಲಿ ಮಾಡೋದು ಕಷ್ಟ. ಧ್ಯಾನ ಮಾಡಿದಾಗ, ಧ್ಯಾನ ಯೋಗದಲ್ಲಿ ಇರುವಾಗ ನಾವು ಅದನ್ನು ಮಾಡೋಕ್ಕಾಗತ್ತೆ. ಆತ್ಮ ಸಂಯಮನ ಇಟ್ಕೋಬೇಕಾಗತ್ತೆ, ಬರುತ್ತೆ ನಿಧಾನಕ್ಕೆ. ಹಾಗೆ ಆಮೇಲೆ ಶುಭ ಅಶುಭಗಳನ್ನು ತ್ಯಾಗ ಮಾಡಿರುವ ಭಕ್ತನು. ಕೆಲವರು ಇರ್ತಾರೆ ನನಗೆ ಪ್ರಿಯನು ಅಂತ ಹೇಳ್ತಾನೆ, ಹಾಗೂ ಇರ್ತಲ್ಲ ಶುಭ ಅಶುಭ ತ್ಯಾಗ ಮಾಡಿರ್ತಾರೆ. ಒಳ್ಳೇದಾದಾಗ ಸಹ ಅವರು ಅದರ ಕ್ರೆಡಿಟ್ ತಗೊಳ್ಳೋದಿಲ್ಲ, ಹೇಳ್ತಾರೆ ಎಲ್ಲ ಭಗವಂತನಿಂದ ಆಯ್ತು, ನನ್ನಿಂದ ಏನಿಲ್ಲ ಅಂತ. ಅಶುಭ ಆದಾಗ ಹಾಗೆ ಅದನ್ನು ಅವರು ಟೆನ್ಷನ್ ತಗೊಳ್ಳೋದಿಲ್ಲ, ಎಲ್ಲ ಭಗವಂತನ ಪಾದಕ್ಕೆ ಬಿಟ್ಬಿಡ್ತಾರೆ. ಹಾಗೆ ಇಂಥವರು ನನಗೆ ಅತ್ಯಂತ ಪ್ರಿಯ ಮಾತ್ರರು ಅಂತ ಆಮೇಲೆ ಇನ್ನೊಂದಿದೆ, ಮುಂದೆ ಬರುತ್ತೆ ನೋಡಿ, ಶತ್ರುವಿನಲ್ಲೂ ಮಿತ್ರನಲ್ಲಿರುವ ಸಮಾನಾಗಿರುವವರು. ಇದು ಭಾರಿ ಕಷ್ಟ. ನಾವು ಶತ್ರುವಿನಲ್ಲಿ ಮತ್ತು ಮಿತ್ರನಲ್ಲಿ ಇಬ್ಬರಲ್ಲಿ ಸಮಾನಾಗಿರ್ಲಿಕ್ಕೆ ಆಗೋದಿಲ್ವಲ್ಲ. ಶತ್ರುಗಳು ಯಾವತ್ತೂ ಶತ್ರುಗಳೇ ಅಲ್ವಾ, ಅವರನ್ನು ಸಮಾನ ನಾವು ಹೇಗೆ ತಗೊಳ್ಳೋದು? ಹಾಗೆ ಶತ್ರುನಲ್ಲೂ ಮತ್ತು ಮಿತ್ರನಲ್ಲೂ ಸಮನಾಗಿರ್ಬೇಕಂತೆ ನಾವು. ಹಾಗೆ ಮಾನ ಅಪಮಾನಗಳಲ್ಲಿಯೂ ಕೆಲವು ಸಲ ಮಾನ ಅಪಮಾನ ಆಗತ್ತೆ. ನಾವು ಮಾಡೋ ಕೆಲಸಗಳಲ್ಲಿ, ನಾವು ಮಾಡುವ ಡೇ ಟು ಡೇ ಆ್ಯಕ್ಟಿವಿಟೀಸಲ್ಲಿ ಇನ್ನೊಬ್ಬರಿಂದ ನಾವು ಮಾನ ಅಪಮಾನಗಳನ್ನು ನಾವು ಆಗತ್ತೆ, ಆಗಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಆ ಟೈಮಲ್ಲಿ ಬ್ಯಾಲೆನ್ಸ್ ಆಗಿ ಇಟ್ಕೋಬೋದು ಮೈಂಡ್ನ. ಭಾರಿ ಕಷ್ಟ, ನಾವು ರಿಯಾಕ್ಟ್ ಮಾಡ್ತೀವಿ ಅಲ್ವಾ, ರಿಯಾಕ್ಷನ್ ಬಂದೇ ಬರುತ್ತೆ. ಬಟ್ ಅದೇ ಹೇಳ್ತಲ್ಲ, ಹುಟ್ಟಿನಿಂದ ಬಂದಿರೋ ಸಂಯಮ ಇದ್ದವರು ಅದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ, ಎಲ್ಲರೂ ಇರೋದಿಲ್ಲ. ಹಾಗೆ ಶೀತೋಷ್ಣ ಸುಖ ದುಃಖಗಳು. ಶೀತ ಉಷ್ಣ ಅಂದರೆ ಮಾಮೂಲಿ ನಮಗೆ ದೇಹಕ್ಕೆ ಬರುವಂಥ ಕಾಯಿಲೆಗಳು, ಕೋಲ್ಡು ಆದಾಗ, ಉಷ್ಣ ಅಂದರೆ ಜ್ವರ ಬಂದಾಗ, ಅದರಲ್ಲಿ ಶೀತೋಷ್ಣ. ಸುಖ ದುಃಖ ಮಾಮೂಲಿ ಮನುಷ್ಯನಾದವನಿಗೆ ಜೀವನದಲ್ಲಿ ಸುಖ ದುಃಖಗಳು ಬರುವುದು, ಎಲ್ಲವನ್ನು ಸಮಾನವಾಗಿ ಯಾರು ತಗೊಳ್ತಾರೆ. ಹಾಗೆ ಸಂಘವಿಲ್ಲದವನು, ಓವರ್ ಅಟ್ಯಾಚ್ಮೆಂಟ್. ಸಂಘವಿಲ್ಲದವನು ಅಂದರೆ ಅಟ್ಯಾಚ್ಮೆಂಟ್, ಒಬ್ಬರ ಜೊತೆ ತುಂಬಾ ಕ್ಲೋಸ್ ಆಗಿ ಇಟ್ಕೊಂಡು ಸಂಘ ಇಟ್ಕೊಳ್ಳೋದು ಅಂತಾರದಲ್ಲ, ಅದು ಓವರ್ ಅಟ್ಯಾಚ್ಮೆಂಟ್, ಅದಿರಬಾರ್ದು. ಆಮೇಲೆ ನಿಂದೆ ಮತ್ತು ಸ್ತುತಿಗಳನ್ನು ಸಮಾನಾಗಿ ಕಾಣುವನು. ಇದು ಭಾರಿ ಕಷ್ಟ ಅಲ್ವಾ, ಜಗತ್ತಿನ ನಿಂದೆಯನ್ನು ಮತ್ತು ಸ್ತುತಿಗಳನ್ನ ಎರಡನ್ನು ಸಮಾನಾಗಿ ಇಟ್ಕೊಳ್ಳೋದಂತೂ ಭಾರಿ ಕಷ್ಟ. ಈಸಿ ಇದೆಯಾ? ಸಾಧ್ಯ ಇಲ್ಲ. ಏನಾಗುತ್ತಂದರೆ ಮನುಷ್ಯನನ್ನು ನಿಂದಿಸ್ಕೊಳ್ತಾನೆ. ಯಾಕಂದರೆ ನಾವು ಇದು ಸ್ಪೋರ್ಟ್ಸಲ್ಲಿ ನಾವು ನೋಡ್ಬೋದು ಅಲ್ವಾ, ಒಬ್ಬ ಕ್ರಿಕೆಟ್ ಪ್ಲೇಯರೇ ಇರಲಿ, ಯಾರೇ ಇರಲಿ, ಅವರು ಭಾರಿ ಹೇಳ್ತಾರಲ್ಲ ಫಾರ್ಮಲ್ಲಿ ಇರ್ತಾರೆ. ಟೋಟಲ್ ಫಾರ್ಮಲ್ಲಿ ಇರುವಾಗ ಅವರು ಏನಾಗತ್ತಂದರೆ, ಫಾರ್ಮಲ್ಲಿ ಇರುವಾಗ ಅವ್ರನ್ನೆಲ್ಲ ಒಳ್ಳೆ ಸ್ಕೋರಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅವರ ಜನ ಅವನು ಫುಲ್ಲು ಹೊಗಳ್ತಾರೆ ಅಲ್ವಾ. ಅದೇ ಥರ ಅವನು ಯಾವಾಗ ಪ್ರತಿ ಮ್ಯಾಚಲ್ಲಿ ಅವನು ಸ್ಕೋರೇ ಮಾಡಲ್ಲ. ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಪ್ಲೇಯರ್ನ ತುಂಬ ಜನ ಇರ್ತಾರೆ, ಅವರ ಹೆಸರು ಹೇಳೋದು ಸರಿಯಾಗಲ್ಲ, ಬಟ್ ತುಂಬ ಜನ ಅವ್ರ ಪಾಪ ಫಾರ್ಮಲ್ಲಿ ಇಲ್ಲದೆ ಇರುವಾಗ ಅವರು ಏನೆಲ್ಲ ಯಾವ್ಯಾವ ಥರ ಈ ಹೇಳ್ತಾರಲ್ಲ ಕ್ರಿಕೆಟ್ ಫ್ಯಾನ್ಸಿನಿಂದಾಗಲಿ ಜಗತ್ತಿನಿಂದಾಗಿ ಬಯಸ್ಕೊಳ್ತಾರೆ.
ಆ ಟೈಮಲ್ಲಿ ಅವ್ರ ಮೈಂಡೇ ಬ್ಯಾಲೆನ್ಸ್ ಇಟ್ಕೊಳ್ಳೋದಿಲ್ಲ, ತುಂಬ ಕಷ್ಟ. ಬಟ್ ಆ ಟೈಮಲ್ಲಿ ಅವರು ಅಧ್ಯಾತ್ಮದ ಕಡೆಗೆ ಯಾವಾಗ ಹೋಗ್ತಾರೋ ಆ ಟೈಮಲ್ಲಿ ಅವ್ರನ್ನ ಏನದು ಅದು ಗೋಚರ ಶಕ್ತಿ ಅನ್ನೋದು ಅವರನ್ನ ಮೇಲೆ ತಗೊಂಬರುತ್ತೆ. ನಾವು ಇವಾಗಲೇ ನೋಡ್ಬೋದು, ಬೇರೆ ಯಾರಂತ ಹೇಳೋದಂತ ಅವಶ್ಯಕತೆ ಇಲ್ಲ. ನಮ್ಮ ಕ್ರಿಕೆಟ್ ಪ್ಲೇಯರ್ ಇದನ್ನೆಲ್ಲ ರಾಹುಲ್, ಅವನು ಇತ್ತೀಚೆಗೆ ಅವನು ಫಾರ್ಮಲ್ಲೇ ಇರಲಿಲ್ಲ. ಆಮೇಲೆ ಅವನು ನಿಧಾನಕ್ಕೆ ಅವನು ಈಗ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನು ಫಾರ್ಮಲ್ಲಿ ಬಂದುಬಿಟ್ಟಿದ್ದಾನೆ. ಎಲ್ಲ ದೇವಸ್ಥಾನಗಳನ್ನ ಸುತ್ತಡಲಿಕ್ಕೆ ಶುರು ಹಚ್ಕೊಂಡ. ಅವನು ಎಲ್ಲಿ ಹೋದ, ಸೋಮನಾಥ ದೇವಸ್ಥಾನಕ್ಕೆ ಹೋದ, ನಮ್ಮ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋದ, ಎಲ್ಲ ಕಡೆ ಓಡಾಡ್ದ. ಈಗ ನೋಡಿ ಅವನು ಆಟೋಮೆಟಿಕ್ಲಿ ಫಾರ್ಮಿಗೆ ಬಂದುಬಿಟ್ಟಿದ್ದಾನೆ. ಈಗ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಹಾಗೆ ಅವನು ನಾನು ಎಕ್ಸಾಂಪಲ್ ಅವನದೇ ಒಂದು ಕೊಡ್ತಾ ಇರೋದು. ಒಂದು 6 ತಿಂಗಳಿಂದ ಅವನು ಏನೂ ಇರಲಿಲ್ಲ. ಅವ್ನು ಟೀಮಿಂದಲೇ ಆಚೆ ಹಾಕಿದ್ರು ಅವ್ರನ್ನ, ಆಲ್ಮೋಸ್ಟ್ 6 ಮಂತ್ ನಂತರ. ಹಾಗೆ ಇದು ಹಾಗೆ ನಿಂದೆ, ಅದೇ ಅವನಿಗೆ ಎಷ್ಟು ಜನ ಟ್ರೋಲ್ ಮಾಡ್ತಾ ಇದ್ರು, ನಿಂದಿಸೋದು. ಹಾಗೆ ಸ್ತುತಿಗಳು ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬೇರೆ ಏನಿಲ್ಲ, ಇವನ್ನ ನಾವು ತಗೊಳ್ಳೋಣ, ನಮ್ಮ ಜಾವಲಿನ್ ಇದರಲ್ಲಿ ಥ್ರೋ ಅಲ್ಲಿ ಯಾರು ವಿನ್ ಆದಲ್ಲ, ಗೋಲ್ಡ್ ತೊಗೊಂಡ, ಪ್ರತಿ ಸಲ ಅವನು ಗೋಲ್ಡ್ ತೊಗೋತಾನೆ ಅಲ್ವಾ. ಅವನು ಏನಾಗುತ್ತೆ ಅಂದರೆ ಅವ್ರಿಗೆ ಎಲ್ಲರೂ ಅವ್ರನ್ನ ಹೊಗಳೋರು ಇರ್ತಾರೆ, ಪ್ರತಿಯೊಬ್ಬರು ಹೊಗಳ್ತಾ ಇರ್ತಾರೆ ಅವ್ರನ್ನ ಅಲ್ವಾ. ನೀರಜ್ ಚೋಪ್ರಾ ಅಲ್ವಾ, ಪ್ರತಿಯೊಬ್ಬರು ಹೊಗಳ್ತಾ ಇರ್ತಾರೆ. ಏನಾಗುತ್ತೆ, ಅವರು ಫುಲ್ ತಲೆಗೆ ಹತ್ಕೊಂಡ್ಬಿಡುತ್ತೆ, ನಾನು ಇಷ್ಟು ಮಾಡಿದ್ದೀನಿ ಅಂತ. ಅದು ಹತ್ಕೋಬಾರ್ದು. ಅದೇನಾಗುತ್ತೆ ಅಂದರೆ ನೆಕ್ಸ್ಟ್ ಮೊಮೆಂಟ್ ಅವನು ಯಾವಾಗ ಫಾರ್ಮ್ ಡೌನ್ ಆದಾಗ ಅವನು ಬಂದೇ ಬರ್ತಾನೆ. ಹಾಗೆ ಇದೆರಡು ನಿಂದೆ ಮತ್ತು ಸ್ತುತಿಗಳನ್ನು ಅವ್ರನ್ನ ಯಾರು ಹೊಗಳಿದಾಗ ಅದನ್ನು ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಿ ಯಾಕೆ ತಗೊಳ್ತಾರೆ ಅಂಥವರು ಸಮಾನಾಗಿ ಕಾಣುವವರು. ಹಾಗೆ ಮೌನಿ ಆಗಿರುವವನು, ಮೌನಿ ಅಂದರೆ ಕೆಲವರೆಲ್ಲ ಜಾಸ್ತಿ ಮಾತಾಡೋದಿಲ್ಲ, ಎಷ್ಟು ಬೇಕು ಅಷ್ಟೇ ಮಾತಾಡ್ತಾರೆ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಮಾತಾಡ್ತಾರೆ. ಓಕೆ, ಇದು ಮೌನಿಯಾಗಿರುವುದೇನೆಂದರೆ ಅದು ನಮಗೆ ಡೇ ಟು ಡೇ ಆಕ್ಟಿವಿಟೀಸಲ್ಲಿ ನಾವು ಆ ಥರ ಮೌನಿಯಾಗಿರ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಕೆಲವರ ಕೆಲಸಗಳು, ಫಾರ್ ಎಕ್ಸಾಂಪಲ್ ಸೇಲ್ಸ್ ಫೀಲ್ಡಲ್ಲಿರೋರು ಮಾತಾಡಲೇಬೇಕು, ಅವ್ರು ಮಾತಾಡ್ಕೊಂಡೇ ಇರಬೇಕಾಗುತ್ತೆ, ಅವ್ರ ಸೇಲ್ಸ್ ಅವ್ರ ಕೆಲಸ ಅಲ್ವಾ. ಅದೇ ಥರ ಕೆಲವೊಂದು ಫಾರ್ ಎಕ್ಸಾಂಪಲ್ ಲೆಕ್ಚರರ್ಸ್, ಅವ್ರು ಮೌನಿಯಾಗಿರೋಕ್ಕಾಗತ್ತಾ? ಇಲ್ಲ. ಹಾಗೆ ಮಾತಾಡೋರು ಮಾತಾಡಬೇಕು, ಬಟ್ ಮೌನಿ ಅಂದರೆ ನಾವು ಅಂತರ್ಮುಖಿಯಾಗಿ ಮೌನಿಯಾಗಿರಬೇಕು. ಹಾಗೆ ಮೌನಿಯಾಗಿರುವವರು ಸಂತುಷ್ಟನು, ಯಾವಾಗಲೂ ಹ್ಯಾಪಿಯಾಗಿರೋರು, ಸಂತೋಷದಿಂದ ಇರುವವರು, ನಗುನಗ್ತಾ ಇರುವವರು ಅಲ್ವಾ. ಇವರು ನೋಡಿದ್ರೆ ಗೊತ್ತಾದವ್ರು ಯಾವಾಗಲೂ ನಗುನಗ್ತಾ ಸಂತೋಷದಿಂದ ಇರ್ತಾರೆ, ಬೇರೆಯವ್ರನ್ನೂ ಸಂತೋಷ ಪಡಿಸ್ತಾ ಇರ್ತಾರೆ ಅಲ್ವಾ. ದೇಹ ಮತ್ತು ವಾಸಸ್ಥಳದ ಮೇಲೆ ಮೋಹವಿಲ್ಲದವನು, ಅದು ಇನ್ನೊಂದಿರುತ್ತೆ. ಕೆಲವರಿಗೆ ನಾನು ಅತ್ಯಂತ ಭಾರಿ ಸುಂದರ, ನಾನು ಬಹಳ ಹಾಗಿದ್ದೇನೆ ಹೀಗಿದೆ ಅಂತ ತಮ್ಮ ದೇಹದ ಮೇಲೆ ಅವರಿಗೆ ಒಂದು ಅಭಿಮಾನ ಇರುತ್ತೆ ಅಂಥವರು. ಆಮೇಲೆ ವಾಸಸ್ಥಳ ತಾನಿರುವುದು, ವಾಸಸ್ಥಳ ಅಂದರೆ ಈಗೇನು ಅದೇ ಹೈಫೈ ಇರೋರು, ನಾವು ಹಾಗಿದ್ದೇವೆ ಹೀಗಿದ್ದೇವೆ, ನಾವು ಅಲ್ಲಿ ಆ ಅಪಾರ್ಟ್ಮೆಂಟಲ್ಲಿದ್ದೇವೆ, ಹೀಗೆ ಅಪಾರ್ಟ್ಮೆಂಟ್, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಹೆಸರು ಹೇಳ್ತಾರೆ ಕೆಲವರು. ಹಾಗೆ ಅದರ ಮೇಲೆ ಜಾಸ್ತಿ ಮೋಹ ಇಟ್ಕೊಳ್ಬಾರ್ದು. ಯಾವುದನ್ನು ಎಲ್ಲ ಟೆಂಪರರಿ, ಯಾವುದು ಪರ್ಮನೆಂಟ್ ಅಲ್ಲ. ಓಕೆ. ಆಮೇಲೆ ದೃಢ ಮನಸ್ಕನಾಗಿರೋನು, ಯಾವತ್ತು ದೃಢ ಮನಸ್ಸಿಂದ ಇರುವವರು, ಅದು ಯಾವತ್ತು ಬೇಕು ಭಕ್ತನಾದವನಿಗೆ. ದೃಢ ಮನಸ್ಸು, ಯಾವ ಮಾಡುವ ಕೆಲಸದಲ್ಲಿ ಆ ಕೆಲಸದಲ್ಲಿ ಅವನು ದೃಢ ಮನಸ್ಸು ಇಟ್ಕೊಂಡು ಮಾಡಿದಾಗ ಅವನಿಗೆ ಸಕ್ಸಸ್ ಬಂದೇ ಬರುತ್ತೆ. ಹಾಗೆ ಇಷ್ಟೆಲ್ಲ ಗುಣಗಳು ಇರುವಂಥ ಭಕ್ತರು ನನಗೆ ಅತ್ಯಂತ ಪ್ರೀತಿ ಪಾತ್ರನು ಅಂತ ಹೇಳ್ತಾನೆ ಕೃಷ್ಣ. ಹಾಗೆ ಆಮೇಲೆ ಮತ್ತೆ ಮುಂದೆ ಹೋಗ್ತಾನೆ, ಯಾರು ಅಮೃತ ರೂಪವಾದ ಈ ಧರ್ಮವನ್ನು ನಾನು ನಿನಗೆ ಹೇಳಿದ ಹಾಗೆ ಶ್ರದ್ಧೆಯಿಂದ ಅನುಸರಿಸ್ತಾರೋ ಅಂತಹ ಭಕ್ತರು ನನಗೆ ಅತ್ಯಂತ ಪ್ರಿಯನು ಅಂತ ಹೇಳ್ತಾನೆ. ಓಕೆ, ಹೀಗೆ ಎಲ್ಲ ಭಕ್ತರು ನನ್ನನ್ನು ಪೂಜಿಸುವ ಭಕ್ತರು ಯಾವ ಥರ ಇರಬೇಕನ್ನೋದನ್ನು ಯಾವುದನ್ನು ಬಿಟ್ಟಿಲ್ಲ, ಒಂದೊಂದು ಕ್ಷಣನೂ ಬಿಡದೆ ಪ್ರತಿಯೊಂದು ಈಕ್ವಲ್ ಆಗಿ ಹೇಳ್ಕೊಂಡು ಹೋಗಿದ್ದಾನೆ ಕೃಷ್ಣ. ಹಾಗೆ ಕೃಷ್ಣ ಹೇಳ್ಕೊಂಡು ಹೋದಾಗ ಮುಂದಿನ ಅಧ್ಯಾಯ ಹಾಗೆ ಇಲ್ಲಿಗೆ ನಮ್ಮದು 12ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಹಾಗೆ 13ನೇ ಅಧ್ಯಾಯ ಶುರುವಾಗುತ್ತೆ. 13ನೇ ಅಧ್ಯಾಯದಲ್ಲಿ ಮತ್ತೆ ಕೃಷ್ಣ ಕೇಳ್ತಾನೆ, ಅರ್ಜುನ ಕೇಳ್ತಾನೆ ಕೃಷ್ಣನ ಹತ್ರ, ಪ್ರಕೃತಿ ಅಂದರೆ ಏನು, ಪುರುಷ ಅಂದರೆ ಏನು, ಕ್ಷೇತ್ರ ಅಂದರೆ ಏನು, ಕ್ಷೇತ್ರಜ್ಞ ಅಂದರೆ ಏನು, ಜ್ಞಾನ ಅಂದರೆ ಏನು, ಜ್ಞೇಯ ಅಂದರೆ ಏನು. ಇದು ಈ ಅಧ್ಯಾಯ ಆಧ್ಯಾತ್ಮಿಕದ ಒಂಥರ ಕೋರ್ ಸಬ್ಜೆಕ್ಟ್, ತುಂಬ ಇಂಪಾರ್ಟೆಂಟ್ ಅಧ್ಯಾತ್ಮದಲ್ಲಿ ಇದು ಸಬ್ಜೆಕ್ಟ್. ಈ 13ನೇ ಅಧ್ಯಾಯ ಸ್ವಲ್ಪ ಅರ್ಥ ಆಗೋದು ಕಷ್ಟ, ಅದರಿಂದಾಗಿ ನಾವು ಇದನ್ನು ತುಂಬ ಡೀಪಾಗಿ ಸ್ಟಡಿ ಮಾಡಬೇಕಾಗತ್ತೆ. ಓಕೆ, 13ನೇ ಅಧ್ಯಾಯ ನಾವು ಮುಂದಿನ ವಾರ ಶುರು ಹಚ್ಕೊಳ್ಳೋಣ. ಹಾಗೆ 12ನೇ ಅಧ್ಯಾಯದಲ್ಲಿ ನಾವು ಎಲ್ಲ ಭಗವಂತನ ಗುಣಗಳನ್ನು ನಾವು ಕಲಿತು ತಿಳ್ಕೊಂಡಿದ್ದೇವೆ. ಭಗವಂತ ಯಾವ ಥರ ಹೇಗೆ ಇರಬೇಕು ಅಂತ ಹೇಳಿದ್ದಾನೆ, ಪ್ರತಿಯೊಂದನ್ನು ತಿಳ್ಕೊಂಡಿದ್ದೇವೆ. ಇಲ್ಲಿಗೆ ಷಟ್ಕಗಳು ಅಂತ ಹೇಳ್ತವೆ. ಷಟ್ಕಗಳಂದರೆ 6, 6, 6, 3, 18 ಅಧ್ಯಾಯ. ನಾವು ಹಿಂದೆ ಹೇಳಿದ್ದೆ ನಿಮಗೆ, 18 ಅಧ್ಯಾಯದಲ್ಲಿ 6, 6, 6. ಹಾಗೆ ಇಲ್ಲಿಗೆ 2 ಷಟ್ಕಗಳು ಮುಗಿಯಿತು, ಇನ್ನು 3ನೇ ಷಟ್ಕ ಮುಂದೆ ಪ್ರಾರಂಭವಾಗುತ್ತೆ. ಅದು ಜ್ಞಾನ, ಭಗವಂತನ ಜ್ಞಾನ, ಕರ್ಮ ಜ್ಞಾನ ಎರಡೂ ಸೇರಿಕೊಂಡು, ಕರ್ಮ ಮತ್ತು ಜ್ಞಾನ ಎರಡನ್ನೂ ಸೇರಿಕೊಂಡು ಮುಂದೆ
ಹೇಗೆ ಮಾಡಬೇಕು ಅನ್ನೋದನ್ನು ಮುಂದಿನ 6 ಚಾಪ್ಟ್ರಲ್ಲಿ ಇದೆ. ಹಾಗೆ ಇಲ್ಲಿಗೆ ನಾವು ಇವತ್ತಿನ ತರಗತಿಯನ್ನು ಕೊನೆಗೊಳಿಸೋಣ. ಶ್ರೀ ಕೃಷ್ಣಾರ್ಪಣಮಸ್ತು.